ಕೂತ್ಕೊಳ್ರಿ, ಕರ್ತನ ಕಾರ್ಯ ಮಾಡಲಿ. ಹಗ್ಗಾಯ ಪೇಜ್ ನಂಬರ್ 1000. ಹಗ್ಗಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಈ ಸಮಯದಲ್ಲಿ ಯಾವ ಸಮಯದಲ್ಲಿ? ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ, ಈ ವೇಳೆಯಲ್ಲಿ, ಈ ಗಳಿಗೆಯಲ್ಲಿ, ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿ, ನಿಮ್ಮ ಗತಿ, ನಿಮ್ಮ ಅವಸ್ಥೆ, ನಿಮ್ಮ ಸಿಚುವೇಶನ್ ಏನಾಗಿದೆ ಅನ್ನೋದನ್ನ ನೀವು ತಿಳಿದುಕೊಳ್ಳ್ರಿ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಏನಾಗಿದೆ, ಏನ್ ಸಿಚುವೇಶನ್, ಆ ಸಂದರ್ಭ ಏನು, ಆ ವಿಷಯ ಏನು, ಇಸ್ರಾಯೇಲ್ ಜನರ ಮಧ್ಯದಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ ಏನ್ ನಡೀತಾ ಇದೆ, ಏನಾಗ್ತಾ ಇದೆ, ಯಾಕೆ ದೇವರು ಈ ಮಾತು ಹೇಳ್ತಾ ಇದ್ದಾರೆ ಅಂತ ನೀವು ನೋಡೋದಾದ್ರೆ ಕೆಳಗಡೆ ವಾಕ್ಯ ನೀವು ಹೋದ್ರಿ. ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು. ಒಂದು ನಿಮಿಷ, ಅಲ್ಲಿ ವಾಕ್ಯ ಹೇಳ್ತದೆ 5ನೇ ವಾಕ್ಯದಲ್ಲಿ, ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ, ಈ ವೇಳೆಯಲ್ಲಿ ಯೆಹೋವನಿಂದನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮೊದಲು ತಿಳ್ಕೊಳ್ರಿ. ಅಂದ್ರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಲ್ಲಿ, ನಿಮ್ಮಲ್ಲಿ ಏನ್ ನಡೀತಾ ಇದೆ. ಭೂತಕಾಲ ಅಂದ್ರೆ ಏನು? ವರ್ತಮಾನ ಅಂದ್ರೆ ಏನು? ಭೂತಕಾಲ ಅಂದ್ರೆ ಹಳೆಯದು, ವರ್ತಮಾನ ಅಂದ್ರೆ ಈಗ, ಭವಿಷ್ಯತ್ ಅಂದ್ರೆ ಮುಂದೆ. ದೇವ್ರು ಹೇಳ್ತಿದ್ರೆ ವರ್ತಮಾನ, ಈಗ, ಈ ಸಮಯದಲ್ಲಿ ನಿನ್ನ ಕುಟುಂಬ, ನಿನ್ನ ವಿಷಯ, ನಿನ್ನ ಬದುಕು, ನಿನ್ನ ಜೀವನ, ನಿನ್ನಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಅದನ್ನ ನೀನು ಮೊದಲು ತಿಳ್ಕೊ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ದೇವರು ನಮ್ಮನ್ನ ಪಟ್ಟಣದಲ್ಲಿ, ಒಂದು ದೇಶದಲ್ಲಿ, ಒಂದು ಊರಲ್ಲಿ, ಒಂದು ಜಾಗದಲ್ಲಿ ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾನಂತೆ. ಹಲ್ಲೆಲೂಯಾ. ದೇವರು ಏನಕ್ಕೆ ಕಾವಲುಗಾರನ ಇಡೋದು ಗೊತ್ತಾ? ದೂರದಿಂದ ಏನು ಬರ್ತದೆ, ಯಾರು ಬರ್ತಾರೆ, ಏನಾಗ್ತದೆ ನೋಡ್ಲಿಕ್ಕಾಗಿಸ್ಕರ ಇರುವಂತವನೇ ಕಾವಲುಗಾರನು. ದೇವರು ಹೇಳ್ತಾರೆ, ನಿನ್ನ ಮಕ್ಕಳ ವಿಷಯದಲ್ಲಿ ಕಾವಲುಗಾರರಾಗಿರ್ಬೇಕು, ನಿನ್ನ ಗಂಡನ ವಿಷಯದಲ್ಲಿ ಕಾವಲುಗಾರರಾಗಿರ್ಬೇಕು, ನಿಮ್ಮ ಹೆಂಡತಿಯ ವಿಷಯದಲ್ಲಿ ಕಾವಲುಗಾರರಾಗಿರ್ಬೇಕು, ನಿನಗೆ ನೀನು ಕಾವಲುಗಾರನಾಗಿರ್ಬೇಕು, ನಿನ್ನ ಮನೆಗೆ ನೀನು ಕಾವಲುಗಾರನಾಗಿರ್ಬೇಕು. ಇಷ್ಟು ಮಾತ್ರವಲ್ಲ, ದೇವರು ಹೇಳ್ತಾರೆ, ನೀನು ನಿನ್ನ ಸಭೆಗೆ ಕಾವಲುಗಾರರಾಗಿರ್ಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾರೆ, ನಮ್ಮನ್ನ ದೇವರು ಕಾವಲುಗಾರನಾಗಿಟ್ಟಿದ್ದಾರೆ. ಏನು ಕಾವಲು? ದೇಶ ನಷ್ಟವಾಗದಂತೆ, ದೇಶ ಹಾಳಾಗದಂತೆ, ಜನರು ನಷ್ಟವಾಗದಂತೆ, ಜನರು ಹಾಳಾಗದಂತೆ ಅಪರಗಳನ್ನು ಕಾಯುವುದಕ್ಕಾಗಿ ದೇವರು ನಮ್ಮನ್ನ ಕಾವಲುಗಾರನಾಗಿಟ್ಟಿದ್ದಾನೆ. ಈ ಕಾವಲುಗಾರನಿಗೊಂದು ಸ್ಪೆಷಲ್ ಇದೆ, ಎಲ್ಲರೂ ಕಾವಲುಗಾರನಿಡಲ್ಲ. ಯಾರು ಸರಿಯಾಗಿ ಗುರುತಿಸ್ತಾನೋ, ಯಾರು ಸರಿಯಾಗಿ ನೋಡ್ತಾನೋ, ಯಾರು ಸರಿಯಾಗಿ ತಿಳ್ಕೊಳ್ತಾನೋ, ಯಾರು ಸರಿಯಾಗಿ ನಿಭಾಯಿಸ್ತಾನೋ ಅಂಥವ್ರನ್ನ ಮಾತ್ರವೇ ಕಾವಲುಗಾರನಾಗಿಡೋದು. ದೇವರು ಹೇಳ್ತಾರೆ, ನಾನು ನಿಮ್ಮನ್ನ ಕಾವಲುಗಾರನಾಗಿಟ್ಟಿದ್ದೀನಿ. ಯಾವ ರೀತಿ ಕಾವಲುಗಾರರು ನೋಡ್ರಿ, ನಮ್ಮೆಲ್ಲರೂ ಚಂದ್ರ ಗೊರ್ಕ ಗೊತ್ತಾ? ಗೊರ್ಕ ಅಂದ್ರೆ ಆ ಗೊರ್ಕೆ ಅಲ್ಲ. ಗೊರ್ಕ ಅಂದ್ರೆ ಈ ರಾತ್ರಿ ಹೊತ್ತು 11:30-12 ಗಂಟೆ ಮೇಲೆ ಪಿ ಊದ್ಕೊಂಡು ಕೋಲ್ನ ಡಬಾ ಅಂತ ಕೆಳಗಡೆ ಹೊಡ್ಕೊಂಡ್ ಬರೋನು, ಅಂದ್ರೆ ಶಬ್ದ ಮಾಡೋನು, ನಾನು ಗೊರ್ಕ ಇಲ್ಲಿ ಇದ್ದೀನಿ, ನಾನು ಬಂದಿದ್ದೀನಿ, ನೆಕ್ಸ್ಟ್ ನಿಮ್ಮ ಮನೆ ಕಲೆಕ್ಷನ್ ಬಂದ್ರೆ ನೀನು ದುಡ್ಡು ಕೊಡಬೇಕು ಅಂತ. ಒಂದು. ಎರಡನೇದಾಗಿ ಆ ರೀತಿ ಶಬ್ದ ಮಾಡ್ಕೊಂಡು ಬರ್ತಾ ಇದ್ದಿದ್ದು, ಯಾರಾದ್ರೂ ಕಳ್ಳ ಬಂದ್ರೆ, ಒಂದ್ ವೇಳೆ ಇದ್ರೆ, ಕಳ್ತನ ಮಾಡಕ್ ಬಂದಿದ್ರೆ, ಪ್ಲಾನ್ ಮಾಡಿದ್ರೆ, ಎಲ್ಲಾದ್ರೂ ಹೊಂಚ ಹಾಕೊಂಡಿದ್ರೆ ಈ ಶಬ್ದವನ್ನ ಕೇಳಿ ಅವನು ಓಡಬೇಕು. ಅರ್ಥ ಆಗ್ತದೆ? ಅದಕ್ಕೆ ಗೊರ್ಕ. ಇವಾಗೆಲ್ಲ ಪೊಲೀಸವ್ರನ್ನ ಹಾಕ್ಬಿಟ್ಟವ್ರೆ ಬೀಟಿಗೆ ಅಂತ, ರಾತ್ರಿ ಹೊತ್ತು ಅಲ್ಲೆಲ್ಲ ತಿರುಗ್ತಾ ಇರ್ತಾರೆ. ಏನ್ ಹಾಕರು, ಏನ್ ಮಾಡೋರು ಕೂಡ ಇನ್ನೊಂದು 20 ಲಕ್ಷ ಕಳ್ತನ ಆಗಿದೆ, ಒಡವೆಗಳೆಲ್ಲ ಮನೆ ಕಳ್ತನ ಆಗಿದೆ, ಎಲ್ಲ ಆಗ್ತಾ ಇರ್ತದೆ. ಗಾಡಿಗಳು, ಎಷ್ಟೋ ಗಾಡಿಗಳು ಎಲ್ಲ ಎತ್ಕೊಂಡು ಹೋಗ್ತಾ ಇದಾರ. ಹಲ್ಲೆಲೂಯಾ.
ಆದ್ರೆ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಕಾವಲುಗಾರನಾಗಿಟ್ಟಿದ್ದೀನಿ, ನಾನು ನಿನ್ನನ್ನು ಕಾವಲುಗಾರನಾಗಿಟ್ಟಿದ್ದೀನಿ. ಹಲ್ಲೆಲೂಯಾ. ದೇವರು ನೇಮಿಸುವಂತ ಕಾವಲುಗಾರ ಹೇಗಿರ್ತಾರೆ ಗೊತ್ತಾ? ಅವರ ಬಲದಲ್ಲಿ ಕಾಯುವಂತವರಾಗಿರೋದಿಲ್ಲ. ಆ ಕಾವಲುಗಾರ ಹೇಗಿರ್ತಾರ ಅಂದ್ರೆ, ಅವರು ದೇವರ ಬಲದಲ್ಲಿ ತುಂಬಲ್ಪಟ್ಟವರಾಗಿ, ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟವರಾಗಿ, ದೇವರ ಕರೆಗಳಲ್ಲಿ ಹಿಡಿಯಲ್ಪಟ್ಟವರಾಗಿ, ಅವರುಗಳು ನಡೆಸಲ್ಪಡುವಂತವರಾಗಿರ್ತಾರೆ ಕಾವಲುಗಾರರು. ಹಲ್ಲೆಲೂಯಾ. ಸರಿ, ಈಗ ಲೋಕದ ರೀತಿಯಲ್ಲಿ ನೋಡುವಂತ ಕಾವಲುಗಾರ ಏನ್ ಮಾಡ್ತಾರೆ? ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಊರ ಬಾಗಲನ್ನ ಕಾಯ್ತಾರೆ, ನಿದ್ದೆ ಮಾಡ್ದಿರ. ಯಾರು ಬರ್ತಾರ ಹೋಗ್ತಾರೆ, ಯಾಕೆ ಕಳ್ಳ ಬರ್ತಾನೆ ಹೋಗ್ತಾನಂತ, ಅದು ಆ ಕಾವಲುಗಾರ. ಹಲ್ಲೆಲೂಯಾ. ಆದ್ರೆ ಆತ್ಮೀಕದಲ್ಲಿರುವಂತ ಕಾವಲುಗಾರ ಏನ್ ಮಾಡ್ತಾನೆ? ಅವನು ಪ್ರಾರ್ಥನೆಯಲ್ಲಿ ಎಚ್ಚರ ಆಗಿರ್ತಾನೆ. ಹಲ್ಲೆಲೂಯಾ. ಸ್ತೋತ್ರ ಬರದಿರುವಾಗಲೇ ನನಗೆ ಸಂಶಯ ಆಗೋದು. ಮಧ್ಯದಲ್ಲಿ ಸ್ತೋತ್ರ ಹೇಳಿ ದೇವರಿಗೆ ಮಹಿಮೆ ಸಲ್ಲಿಸಬೇಕಾ? ದೇವರು ಮಾತಾಡುವ ಕೆಲವು ವಿಷಯಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾ? ಇವತ್ತು ನೀನು ಕಾವಲುಗಾರನಾಗಿಲ್ಲ ಅಂದ್ರೆ ನಿನ್ನ ಕುಟುಂಬಕ್ಕೆ, ನಿನ್ನ ಮಕ್ಕಳಿಗೆ, ನಿನಗೆ, ಸಭೆಗೆ, ಸೇವೆಗೆ ಒಂದು ವೇಳೆ ಇಲ್ಲಿವರೆಗೂ ನೀನು ಕಾವಲುಗಾರನಾಗಿ ಇಲ್ಲದೆ ಇದ್ರೆ, ಇವತ್ತು ನೀನನ್ನ ದೇವರು ಒಂದು ಒಳ್ಳೆ ಕಾವಲುಗಾರನಾಗಿ, ಒಂದು ಒಳ್ಳೆ ಕಾವಲುಗಳಾಗಿ ಈ ಪ್ರಾರ್ಥನೆ ಮುಗಿಯೋಷ್ಟರೊಳಗಡೆ ನಿನ್ನ ಜೀವಿತವನ್ನು ಬದಲಾಯಿಸಿ. ಹಲ್ಲೆಲೂಯಾ. ಒಂದು ವೇಳೆ ನೀವು ಕಾವಲುಗಾರರ ಆಗದೆ ಹಾಗೆ ಇರೋದಾದ್ರೆ, ಸಭೆಗೆ ನಾವು ಕಾವಲುಗಾರರು, ಸೇವೆಗೆ ನಾವು ಕಾವಲುಗಾರರು, ನಮ್ಮ ಕುಟುಂಬಗಳಿಗೆ ನಾವು ಕಾವಲುಗಾರರು, ಲೋಕಕ್ಕೆ ನಾವು ಕಾವಲುಗಾರರು, ಲೋಕದಲ್ಲಿರುವ ಆತ್ಮಗಳಿಗೆ ನಾವು ಕಾವಲುಗಾರರು. ಒಂದು ವೇಳೆ ಇಲ್ಲಿವರೆಗೂ ಸತ್ಯ ಅರ್ಥ ಮಾಡ್ಕೊಳ್ಳದೆ ಹಾಗೆ ಯಾರಾದ್ರೂ ಜೀವಿಸ್ತಾ ಇದ್ರೆ, ಬದುಕು ಹಾಗೆ ಹೋಗ್ತಾ ಇದ್ರೆ, ಇವತ್ತು ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಒಂದು ಕಾವಲುಗಾರರ ಒಂದು ಆ ಶಕ್ತಿಯನ್ನ, ಆ ಕೃಪೆಯನ್ನ, ಆ ಮಾರ್ಪಟ್ಟನ್ನ, ಆ ಟ್ರಾನ್ಸ್ಪೋರ್ಟ್ ಅನ್ನ ಸ್ವರ್ಗದ ದೇವರು ಈ ಉಪವಾಸದ ಪ್ರಾರ್ಥನೆ ಮುಗಿಸೋಳಗಡೆ ನಿನ್ನನ್ನು ಮಾರ್ಪಡಿಸ್ತಾರೆ. ಆ ಕೃಪೆ, ಆ ಸ್ಪಿರಿಟ್, ಆ ಶಕ್ತಿ ಇಲ್ಲಿ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಆತ್ಮೀಕವಾಗಿರುವಂತ ಕಾವಲುಗಾರನಿಗೆ ಇರುವಂತ ವ್ಯತ್ಯಾಸ ಏನು ಗೊತ್ತಾ? ಸಭೆಯಲ್ಲಿ ಏನು ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಸಭೆಯಲ್ಲಿ ಏನು ನಡೀತಾ ಇದೆ, ಸಭೆಯಲ್ಲಿ ಯಾವ ಆತ್ಮ ಅಂತ ಹೇಳಿ ಕಾವಲುಗಾರನಿಗೆ ಗೊತ್ತಾಗ್ಬಿಡುತ್ತೆ. ಯಾರಾದ್ರೂ ಒಂದು ವಿಶ್ವಾಸಿ ಬಂದು ನಟಿಸುವಾಗ, ನಾಟಕ ಮಾಡುವಾಗ, ನಟನೆಯಾಗಿ ನೋಡುವಾಗ, ನಟನೆಯಾಗಿ ನಡ್ಕೊಳ್ಳುವಾಗ ನಿನ್ನನ್ನು ದೇವರು ಸಭೆಯಲ್ಲಿ ಕಾವಲುಗಾರನಾಗಿಟ್ರೆ ಆ ವಿಶ್ವಾಸಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಳಗಡೆ ಯಾವ ಸ್ಪಿರಿಟ್ ಇರುವಂಥದ್ದು. ಇದು ಕಾವಲುಗಾರಿಗಿರುವಂತ ಸ್ಪೆಷಲ್. ಈಗ ಒಂದು ವಿಶ್ವಾಸಿ ಬರ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ, ಮಾಡಬಾರ್ದ ಕಾರ್ಯಗಳೆಲ್ಲ ಮಾಡ್ತಾ ಇರ್ತಾರೆ, ತಪ್ಪುಗಳೆಲ್ಲ ಮಾಡ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಬಟ್ ಈ ಕಾವಲುಗಾರರು ಹಂಗಲ್ಲ. ವಿಶ್ವಾಸಿ ಬಾಗಿಲ ಹತ್ರ ಬರ್ತಾ ಇರುವಾಗಲೇ ನೀ ಕಾವಲುಗಾರರು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಒಳಗಡೆ ಸಮಥಿಂಗ್ ಇಸ್ ರಾಂಗ್. ಇವರ ಒಳಗಡೆ ಈ ದೇವರ ಆತ್ಮ ಅಲ್ಲ, ಒಳಗಡೆ ಬೇರೆ ಯಾವ ಆತ್ಮ ಇದೆ ಅಂತೇಳಿ ಕಾವಲುಗಾರರು ಗೊತ್ತಾಗ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಮ್ಮೆ ನಿಮಗೆ ಬರುವಂತ ರೋಗ ನಿಮಗೆ ಗೊತ್ತಾಗಲ್ಲ, ಬಟ್ ಕಾವಲುಗಾರರು ಹಂಗಲ್ಲ. ಈ ರೋಗ ಬಂದಿದ ತಕ್ಷಣ ಕಾವಲುಗಾರನಿಗೆ ಗೊತ್ತಾಗ್ಬಿಡುತ್ತೆ ಇದು ಹಾಸ್ಪಿಟಲ್ದ, ಇದು ಮಾಟ ಮಂತ್ರದ, ಇದು ದುರಾತ್ಮದ ಅಂತ ಹೇಳ್ಬಿಟ್ಟು ಕಾವಲುಗಾರರಿಗೆ ಸರಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಕಾವಲುಗಾರರಿಗೆ ಇರುವಂತ ಸ್ಪೆಷಾಲಿಟಿ. ಆದ್ರೆ ದೇವರು ಹೇಳ್ತಾರೆ ನೀವು ಕಾವಲುಗಾರರಾಗಿರ್ಬೇಕಾ? ಹಲ್ಲೆಲೂಯಾ. ನಿಮ್ಗೆ ಇಷ್ಟನೇ ಇಲ್ಲಪ್ಪ, ನಿಮ್ಗೆ ಅರ್ಥ ಆಗ್ತದೆ. ಈಗ ನಿನ್ನ ಹತ್ರ ಒಂದು 500 ಕೋಟಿ ಇದೆ, ಯಾರೋ ಒಬ್ರು ನಿನ್ನ ಮನೆ ಬ್ಲಾಸ್ಟ್ ಮಾಡಬೇಕು, ಬ್ಲಾಂಬ್ ಹಾಕ್ಬಿಟ್ಟು ಅಂದ್ಬಿಟ್ಟು ಪ್ಲಾನ್ ಮಾಡಿರ್ತಾರೆ. ಈ ಪ್ಲಾನ್ ಫಸ್ಟೇ ಗೊತ್ತಾಗ್ಬಿಟ್ರೆ ನೀವೇನು ಮಾಡ್ತೀರಾ? ಕಾವಲುಗಾರನಲ್ಲ, ಅದು ಎಲ್ಲಿ ಇಟ್ಟಿದ್ದು ನಿಮ್ಗೆ ಗೊತ್ತಾಗ್ಬಿಟ್ರೆ ಇಮಿಡಿಯೇಟ್ ತೆಗೆದು ಬಿಸಾಕ್ತೀರಾ. ಆ ಮನೆ ಸೇವ್ ಆಗುತ್ತೆ, ಮನೆ ಸೇವ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಪ್ರಾಣ ಹೋಗಲ್ಲ, ಮೂರನೇದಾಗಿ ನಿಮಗಿರುವಂಥ ಆಸ್ತಿ ನಿಮ್ಮ ಕೈ ಬಿಟ್ಟು ಹೋಗಲ್ಲ. ದೇವ್ರು ಹೇಳ್ತಾರೆ ನಾನು ನಿಮ್ಮನ್ನ ಕಾವಲುಗಾರನಾಗಿಡ್ತೀನಿ. ನಾನು ನಿನ್ನನ್ನು ಕಾವಲುಗಾರನಾಗಿ ಇಟ್ಟರೆ ಒಂದು ಊರಿಗೆ, ಒಂದು ಪಟ್ಟಣಕ್ಕೆ, ಒಂದು ದೇಶಕ್ಕೆ ಏನೇ ಹೋರಾಟಗಳು, ಸಮಸ್ಯೆಗಳು, ಬಾಧೆಗಳು ಬರೋಕ್ಕಿಂತ ಮುಂಚೆ ಸ್ವರ್ಗದ ದೇವರು ಆ ಕಾವಲುಗಾರರಿಗೆ ಫಸ್ಟ್ ತಿಳಿಸ್ತಾರೆ. ನಿನ್ನ ಮನೆ ಒಳಗಡೆ ಯಾವ್ದಾದ್ರು ಒಂದು ಘಟನೆ ನಡಿಬೇಕಾದ್ರೂ,
ಕೆಟ್ಟದ್ ನಡಿಬೇಕಾದ್ರೂ ಒಳ್ಳೇದ್ ನಡಿಬೇಕಾದ್ರೂ ನಿನ್ನ ಮನೆಯಲ್ಲಿ ಏನಾದ್ರು ನಡಿಬೇಕಾದ್ರೂ ಈ ಕಾವಲುಗಾರಿಗಿರೋ ಸ್ಪೆಷಲ್ ಏನು ಗೊತ್ತಾ? ನಿನಗೆ ಗೊತ್ತಿಲ್ಲ ನಿನ್ನ ಮನೆಯಲ್ಲಿ ನಡೆಯಲ್ಲ. ಆ ಕಾವಲುಗಾರ ಗೊತ್ತಿಲ್ದ್ರೆ ಅವ್ರ ಮನೇಲಿ ಏನು ನಡೆಯಲ್ಲ. ಕಾವಲುಗಾರ ಗೊತ್ತಿಲ್ದ್ರೆ ಅವ್ರ ಮಕ್ಕಳಲ್ಲಿ ಏನು ನಡೆಯಲ್ಲ. ಕಾವಲುಗಾರ ಗೊತ್ತಿಲ್ದ್ರೆ ನಿನ್ನ ಜೀವಿತದಲ್ಲಿ ಏನು ನಡೆಯಲ್ಲ. ಇದು ಕಾವಲುಗಾರಿಗಿರುವಂತದ್ದು ಸ್ಪೆಷಾಲಿಟಿ. ಅಲ್ಲೇಲೂಯ, ಅಲ್ಲೇಲೂಯ. ದೇವರು ಹೇಳ್ತಾರೆ, ನೀವು ಕಾವಲುಗಾರರಾಗಿದ್ದೀರಿ. ಯೇಸು ಸ್ವಾಮಿ ಒಂದು ದಿನ ಬೆಟ್ಟದ ಮೇಲೆ ಹತ್ತಿ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗ್ತಾರೆ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೋಗುವಾಗ ಪೇತ್ರ, ಯಾಕೋಬ, ಯೋಹಾನ 3 ಜನ ಏನ್ ಮಾಡ್ತಾರೆ, ಆ ಬೆಟ್ಟದ ಹತ್ರ ಈ ಹೊರಗಡೆ ಏನ್ ಮಾಡ್ತಾರೆ, ಮಲಗಿಬಿಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ ಬೇಕಾ ಪಟ್ಟಣ ಹೋದ್ರಿ? ನಾನು ಜ್ಞಾಪಕ ಸರಿಯಾಗಿದ್ರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ ಬೇಗ ಪಟ್ಟಂದ. ನೀವು ಜೊತೆನಲ್ಲಿ ಬರಬೇಕು. ಅದನ್ನೇ ನಾನು ಹೇಳಿದ ಅದೇ ವಾಕ್ಯನೇ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆ ಬರುತ್ತೆ, ಕಾವಲುಗಾರನಿಗೆ ಶೋಧನೆ ಬರುತ್ತೆ. ಹಲೋ, ಕಾವಲುಗಾರ ಆಗಿದ ತಕ್ಷಣ ಹೋರಾಟ ಇಲ್ಲ, ರೋಗ ಇಲ್ಲ, ಸಮಸ್ಯೆ ಇಲ್ಲ, ಬಾಧೆ ಇಲ್ಲ, ವಾಂತಿ ಭೇದಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ, ಎಲ್ಲ ಬರುತ್ತೆ. ಕಾವಲುಗಾರನಿಗೆ ಬರುತ್ತೆ, ಶೋಧನೆಗಳು ಬರುತ್ತೆ. ಬಟ್ ನೀವು ಎಚ್ಚರವಾಗಿದ್ರೆ ಅದು ನಿಮ್ಮ ಮುಟ್ಟಕ್ಕಾಗಲ್ಲ. ನಾವು ಎಚ್ಚರ ಆಗಿರ್ಬೇಕು. ಎಚ್ಚರ ಆಗಿರೋದು ಯಾರು? ವಾಚ್ಮ್ಯಾನ್. ರಾತ್ರಿ ಹೊತ್ತು ಎಚ್ಚರವಾಗಿರೋದು ಯಾರು? ಆತನಿಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕಾವಲುಗಾರ. ಅಲ್ಲೋಯ, ಕಾವಲುಗಾರ ರಾತ್ರಿ ಹೊತ್ತು ಮಲಗಲ್ಲ. ಯಾರು? ಕಾವಲುಗಾರ ರಾತ್ರಿ ಹೊತ್ತು ಮಲಗಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಶೋಧನೆಗೊಳಗಾಗ್ಬೇಡ್ರಿ. ಏ ಕಾವಲುಗಾರನೇ, ನಿನಗೆ ಶೋಧನೆ ಬರುತ್ತೆ. ಶೋಧನೆ ಬರಲ್ಲ ಅಂತೇಳಿ ಅಲ್ಲ, ಆದ್ರೆ ನೀನೇನ್ ಮಾಡಬೇಕು? ಆ ಶೋಧನೆಗಳಿಗೆ ಒಳಗಾಗಬಾರ್ದು. ನೀನು ಎಚ್ಚರವಾಗಿರ್ಬೇಕು. ಎಚ್ಚರಾಗಿದ್ರೆ ಸಾಕ? ವಾಕ್ಯ ಹೇಳ್ತದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಅಲ್ಲೇಲೂಯ. ಕಾವಲುಗಾರನ ಕೆಲಸ ಏನು? ಎಚ್ಚರವಾಗಿದ್ದು ಎಚ್ಚೆತ್ತು ಅವನು ಪ್ರಾರ್ಥನೆ ಮಾಡುವನಾಗಿರ್ತಾನೆ. ಯಾರು ದೇವರ ಸಮ್ಮುಖದಲ್ಲಿ ಎಚ್ಚೆತ್ತು, ದೇವರ ಆತ್ಮಿಕ ವಿಷಯಗಳಲ್ಲಿ ಎಚ್ಚೆತ್ತು, ಪರಿಶುದ್ಧವಾದ ಕಾರ್ಯಗಳಲ್ಲಿ ಎಚ್ಚೆತ್ತು, ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವನಾಗಿರ್ತಾನೋ ಅವನು ಒಳ್ಳೆ ನಂಬರ್ 1 ಕಾವಲುಗಾರನಾಗಿರ್ತಾನ. ರಾಬಾ ಶಬಾ ದಡಗಾದಬಾ ಜೀಸಸ್. ಹಲೋ, ಸೊದೋಮ್ ಗೊಮೋರ ಪಟ್ಟಣ ಹೆಚ್ಚು ಗೊತ್ತು? ಸೊದೋಮ್ ಗೊಮೋರ ಪಟ್ಟಣ ಲೋಟನು ಜೀವಿಸ್ತಾ ಇದ್ದಂತ ಊರು, ಲೋಟನು ಇದ್ದಂತ ಪಟ್ಟಣ. ಈಗ ಸೊದೋಮ್ ಗೊಮೋರ ಪಟ್ಟಣ ಎಲ್ಲಿದೆ? ಅಬ್ರಹಾಮನ ಮನೆಯಲ್ಲಿದೆ. ಸೊದೋಮ್ ಗೊಮೋರ ಪಟ್ಟಣ ಬೇರೆ ಊರು. ಸೊದೋಮ್ ಗೊಮೋರ ಪಟ್ಟಣ ಅಂದ್ರೆ ಲೋಟ, ಅಬ್ರಹಾಮನ ತಮ್ಮನ ಮಗ ಜೀವಿಸ್ತಾ ಇರುವಂತ ಊರು ಬೇರೆ, ಅಬ್ರಹಾಮನ ಮನೆ ಮಾಡಿಕೊಂಡ್ರು ಊರು ಬೇರೆ. ಈಗ ದೇವ್ರು ಏನ್ ಮಾಡ್ತಾರೆ? ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡಬೇಕು. ಈಗ ಸೊದೋಮ್ ಗೊಮೋರ ಪಟ್ಟಣವನ್ನ ಬೆಂಕಿಗಳಿಂದ ದೇವರು ನಾಶ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಯಾವ ಪಟ್ಟಣದಲ್ಲಿ ದೇವರು ಇಳಿಬೇಕು? ನಿಮ್ಗೇನ ಅರ್ಥ ಆಗಿಲ್ಲ. ನೀವೆಲ್ಲ ABCD ಮಕ್ಕಳು. ಸರಿ, ಆಯ್ತು, ಅಲ್ಲಿಗೆ ನಾನು ಬರ್ತೀನಿ. ಈಗ ಸಮಾಧಾನಮ್ಮ ಅವ್ರ ಮನೇಲಿ ಒಂದು 50 ಲಕ್ಷ ದುಡ್ಡಿದೆ. ಆಮೇಲೆ ಬಂದಿಲ್ಲ. ಅವ್ರಿಗೆ ಭಯ, ಎಲ್ಲಿ ಪಾಸ್ಟ್ ಕೇಳ್ಬಿಡ್ತಾರೆ ಅಂದ. ಆಮೇಲೆ ಹೇಳ್ರಿ, ನಾನು ನಿಮ್ಮನ್ನ ಕೇಳಲ್ಲ, ನಿಮ್ ದುಡ್ಡು ನಿಮ್ದು. ಅಲ್ಲೇ ಅಲ್ವೇ? ಏನ ಹಿಂದಿನ ಒಂದು ಡೈಲಾಗ್ ಇದೆಯಲ್ಲ, ತುಮಾರ ಏನೋ ಅಂದೆ, ಒಂದು ಗಾದೆ ಇದೆಯಪ್ಪ, ತುಮಾರ ಕ ಫೀಲಿಂಗ್ ತುಮಾರ, ಅಮಾರ ಕ ಫೀಲಿಂಗ್ ಅಮಾರ ಅಂತ. ಅಲ್ಲೇ ಅಲ್ವಯ್ಯ? ನಿಮ್ ದುಡ್ಡು ನಿಮ್ಮ ಹತ್ರ. ಈಗ ಒಂದು 50 ಲಕ್ಷ ಇರ್ತದೆ. ಸಮಾಧಾನಮ್ಮ ಅವ್ರ ಹತ್ರ 50 ಲಕ್ಷ ಇರ್ತದೆ. ಈಗ ರಾಬೋಟ್ ಅವ್ರ ಹತ್ರ 1 ರೂಪಾಯಿ ಇರಲ್ಲ. ಈಗ ನನಗೆ ಕಳ್ಳ ಆಗೋಣ. ಹೌದು, ಕಳ್ಳ ಹೇಳ್ರಿ, ಆಮೇನಂತ ಹೇಳ್ರಿ. ಆತ್ಮಗಳನ್ನ ಸೈತಾನನಿಂದ ಕದ್ದುಕೊಂಡು ಬಂದ ಕಳ್ಳ ನಾನು. ಅಲ್ಲೇ ಲೋಯ. ಕಳ್ಳನ ಬರೋದು ಕದ್ದುಕೊಳ್ಳೋದಕ್ಕೂ ಸುಲಿದುಕೊಳ್ಳೋದಕ್ಕೂ. ಅವನು ನಮ್ಮ ದೇವರ ರಾಜ್ಯಕ್ಕೆ ಕಳ್ಳನಾಗಿ ಮಾರ್ಪಟ್ರೆ ನಾವು ಅವನ ರಾಜ್ಯದಲ್ಲಿ ಕಳ್ಳನಾಗಿ ಮಾರ್ಪಡಬೇಕು. ಅಲ್ಲೇ ಲೋಯ. ಸ್ತೋತ್ರ, ದೇವ್ರಿಗೆ ಸ್ತೋತ್ರ. ಈಗ ಸಮಾಧಾನಮ್ಮ ಅವ್ರ ಮನೆಯಲ್ಲಿ 50 ಲಕ್ಷ ಇರ್ತದೆ. ನನ್ನ ಕಳ್ಳ ನನಗೆ ಗೊತ್ತಾಗುತ್ತೆ, ಅವ್ರ ಮನೇಲಿ 50 ಲಕ್ಷ ಇದೆ ಅಂದ್ಬಿಟ್ಟು. ಈಗ ರಾಬರ್ಟ್ ಅವ್ರ ಮನೇಲಿ ಏನು ಇಲ್ಲ, ಸೊನ್ನೆ ಅಂತ ನನಗೆ ಗೊತ್ತು. ಈಗ ನಾನು ರಾಬರ್ಟ್ ಮನೆಗೆ ಹೋಗ್ತೀನಿ, ಸಮಾಧಾನಮ್ಮ ಮನೆಗೆ ಹೋಗ್ತೀನ? ನಿಜ ತಾನೆ? ರಾಬರ್ಟ್ ಮನೆಗೆ ಹೋದ್ರೆ ಕಣ್ಣು ಇದ್ದರು ಕಾಣಲೇ ಎಲ್ಲ ಈ ಪಾಸ್ಟ್ರಿಗೆ, ಕಳ್ಳ ಪಾಸ್ಟ್ರಿಗೆ. ಅಲ್ಲೇ ಲೋಯ, ಎಷ್ಟು ಖುಷಿ ನೋಡ್ರಿ ನಿಮ್ಗೆ ಕಳ್ಳ ಪಾಸ್ಟ್ರ ದರ್ಶನ. ಅಲ್ಲೇ ಲೋಯ. ಈಗ ಈ ಪಾಸ್ಟ್ರು ಎಲ್ಲೋಗ್ಬೇಕು? ಅಥವಾ ಸಾರಿ, ಕಳ್ಳ ಎಲ್ಲೋಗ್ಬೇಕು?
ದುಡ್ಡು ಎಲ್ಲಿದೆ, ಎಲ್ಲಿ ಗೊತ್ತಾಗಿದೆ ಅಲ್ಲಿಗೆ ಹೋಗ್ಬೇಕಾ, ರಾಬರ್ಟ್ ಮನೆಗೆ ಹೋಗ್ಬೇಕಾ? ದುಡ್ಡು ಎಲ್ಲಿದೆ ಅಲ್ಲಿ ಹೋಗ್ಬೇಕು. ಈಗ ದೇವ್ರು ಏನ್ ಮಾಡ್ತಾರೆ, ಸೊದೋಮ್ ಪಟ್ಟಣವನ್ನ ನಾಶ ಮಾಡಬೇಕು ಅಂದಮೇಲೆ ಅಂದ್ರೆ ಆ ಊರಿಗೆ ಬೆಂಕಿ ಇಡಬೇಕು. ಅರ್ಥ ಮಾಡ್ಕೊಳ್ರಿ, ಯಾಕೆ ದೇವ್ರ ಊರಿಗೆ ಬೆಂಕಿ ಇಡಬೇಕು ಅಂದ್ರೆ ಆ ಊರಿನವರು ಭಯಂಕರ ಪಾಪ ಮಾಡಿ ದೇವ್ರಿಗೆ ಕೋಪ ಬರ್ಸ್ಬಿಟ್ಟಿದ್ದಾರೆ. ದೇವ್ರು ಸಹಿಸಕ್ ಆಗ್ತಲ್ಲ, ದೇವ್ರು ನೋಡಿ 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 ತೀರ್ಮಾನ ಮಾಡ್ಬಿಟ್ರೆ ಆ ಪಟ್ಟಣ ಸುಟ್ಟಾಕ್ಬೇಕಂತ. ಈಗ ದೇವ್ರು ಏನ್ ಮಾಡಿದ್ದಾರೆ, ಆ ಪಟ್ಟಣ ಸುಟ್ಟಾಕ್ಬೇಕಂತ ತೀರ್ಮಾನ ಮಾಡಿದ್ಮೇಲೆ ಈಗ ದೇವ್ರು ಏನ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಈಗ ಆ ಪಟ್ಟಣ ಸುಡ್ಬೇಕಂದ್ರೆ ದೇವ್ರು ಎಲ್ಲಿ ಬರ್ಬೇಕು? ಮಾತಾಡ್ರಿ, ನಾನು ABCD ಕಳ್ಸಿಕೊಟ್ಟೆ, ಮತ್ತೆ ನೀವು ಬಿ ಅಂತ ಕೂತ್ಕೊಂಡು ನಾನೇನ್ ಮಾಡ್ಲಿ? ಕಳ್ಳ ಎಲ್ಲಿ ಬರ್ಬೇಕು? ದುಡ್ಡು ಎಲ್ಲಿದೆ ಅಲ್ಲಿ ಬರ್ಬೇಕು. ಈಗ ಆ ಪಟ್ಟಣಕ್ಕೆ ನಾನು ಬೆಂಕಿ ಇಡಬೇಕಂದ್ರೆ ನಾನೆಲ್ಲಿ ಹೋಗ್ಬೇಕು? ನಿಮ್ಗೆ ಇನ್ನ ಅರ್ಥ ಆಗಿಲ್ಲ. ಇದು ಯಾವ ಊರು? ಇದು ತಾಟ್ಗುಂಡ್. ಆಗ್ರಾ ಎಲ್ಲಿದೆ? ಆಗ್ರಾ ಗೊತ್ತಾ? ಆಗ್ರಾ ಇಲ್ಲಿದೆಯಲ್ಲ, ಆಗ್ರಾ ಮುಂದೆ ಸ್ಟಾಪ್. ಸ್ತೋತ್ರ, ನಾನೆಲ್ಲ ಹಿಂದೆ ಅನ್ಕೊಂಡೆ, ಮುಂದೆ ಇದೆ. ಈಗ ಇದು ತಾತ್ಕುಣಿ. ಈಗ ನಾನು ತಾತ್ಕುಣಿಗೆ ಒಂದು ಬೆಂಕಿ ಹಾಕ್ಬೇಕು. ನಮ್ಮ ಮನೆ ಹತ್ರ ಒಬ್ಬ ಇದ್ದ, ಭಾಷಾ ಅಂತ, ವಯಸ್ಸಾಗ್ಬಿಟ್ಟಿದೆ ಅಪ್ಪನಿಗೆ. 1 ಲೀಟರ್ ಪೆಟ್ರೋಲ್ ತಗೊಂಡು ಇಡೀ ಇಂಡಿಯನ್ ಸುಟ್ ಹಾಕ್ಬಿಡ್ತಾನೆ ಮನುಷ್ಯ. ಅವಾಗ ಡೈಲಾಗ್ ಫುಲ್ ಕುಡಿತಾ ಇದ್ದ ಮನುಷ್ಯ. ಮೀನ್ ಕೆಲಸ ಮಾಡ್ತಾ ಇದ್, ಮೀನ್ ವ್ಯಾಪಾರ ಮಾಡ್ತಾ ಇದ್ದು. ಸ್ವಲ್ಪ ಏನು ರೇಗಿಸ್ಬಿಟ್ರೆ ಸಾಕು, ಅಮ್ಮಚ್ಚ ಹಂಗೆ ಮಕ್ಕಳ ಇಂಡಿಯನೇ ಎತ್ತಿ ಬಿಡ್ತೀನಿ ಅಂತ ಇದ್ದ. ಆ ಅಪ್ಪ ಹೇಳೋನು 1 ಲೀಟರ್ ಪೆಟ್ರೋಲ್ ಬ್ಯಾಂಕ್ ಹೋಗ್ಬಿಟ್ಟು 1 ಲೀಟರ್ ಪೆಟ್ರೋಲ್ ತಗೊಂಡು ಇಡೀ ಭಾರತ ದೇಶಕ್ಕೆ ಹಾಕಿ ಸುಟ್ಬಿಡ್ತೀನಿ ಅಂತ ಇದ್ದ. ಹಲ್ಲೆಲೂಯಾ. ಈಗ ಈ ತಾತ್ಕುಣಿಗೆ ನಾನು ಬೆಂಕಿ ಹಾಕ್ಬೇಕು ಅಂದ್ಮೇಲೆ ನಾನು ಎಲ್ಲಿರ್ಬೇಕು? ಎಲ್ಲಿದ್ದು ಬೆಂಕಿ ಹಾಕ್ಬೇಕು? ಈಗ ನಾನು ಅಗ್ರಕ್ಕೆ ಹೋದ್ರೆ ಅಲ್ಲಿ ತಾತ್ಕುಣಿ ಸುಡಕ್ಕಾಗುತ್ತಾ? ನಾನು ಆಗ್ರಕ್ಕೆ ಹೋದ್ರೆ ತಾತ್ಕುಣಿ ಸುಡಕ್ಕಾಗುತ್ತಾ? ಈಗ ನಾನು ತಾತ್ಕುಣಿ ಸುಡ್ಬೇಕಂದ್ರೆ ಈಗ ನಾನು ಆಗ್ರದಲ್ಲಿ ಇದ್ದೀನಿ. ಈಗ ನಾನು ತಾತ್ಕುಣಿ ಸುಡ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಬರ್ಬೇಕು? ತಾತ್ಕುಣಿಗೆ ಬರ್ಬೇಕು. ಹಾಗೇನೆ ದೇವ್ರು ಹೇಳ್ತಿದ್ರೆ ನಾನು ಸೊದೋಮ್ ಗೊಮೋರ ಪಟ್ಟಣವನ್ನ ಸುಟ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿ ಬರ್ತಾ ಇದ್ದಾರೆ. ಈಗ ದೇವ್ರು ಎಲ್ಲಿ ಬರ್ಬೇಕು? ಸೊದೋಮ್ ಗೊಮೋರ ಪಟ್ಟಣಕ್ಕೆ ಬರ್ಬೇಕು. ಯಾಕಂದ್ರೆ ಅಲ್ಲಿ ತಂದು ಬೆಂಕಿ ಹಾಕ್ಬೇಕು. ಅಂದ್ರೆ ದೇವ್ರು ಅಲ್ಲಿ ಹೋಗ್ತಾ ಇಲ್ಲ, ಅಬ್ರಾಮನ ಹತ್ರ ಬರ್ತಾ ಇದ್ದಾರೆ. ದೇವರು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಹೋಗಕ್ಕಿಂತ ಮುಂಚೆ 3 ಜನ ದೇವದೂತರು ಅಬ್ರಹಾಮನಿರೋ ಜಾಗ ಬರ್ತಾ ಇದ್ದಾರೆ. ಯಾಕೆ 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 ಅಂದ್ರೆ ಅಬ್ರಹಾಮನು ಸಾಧಾರಣವನಾಗಿರ್ಲಿಲ್ಲ. ಅಬ್ರಹಾಮನು ಪಟ್ಟಣಗಳನ್ನು ಕಾಯುವಂತವನಾಗಿದ್ದ. ಅಬ್ರಹಾಮನು ಪ್ರಾರ್ಥನೆ ಮಾಡುವನಾಗಿದ್ದ. ಅಬ್ರಹಾಮನು ಪ್ರವಾದಿಯಾಗಿದ್ದ. ಅಬ್ರಹಾಮನು ಒಳ್ಳೆ ಕಾವಲುಗಾರನಾಗಿದ್ದ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಅದಕ್ಕೆ ನಾನು ಹೇಳ್ತಾ ಇರೋದು, ಕಾವಲುಗಾರರು ಸುಮ್ಮನೆ ಆರ್ಡಿನರಿ ಪರ್ಸನ್ ಅಲ್ಲ. ಕಾವಲುಗಾರರು ದೇವರಿಗೆ ವಿಶೇಷವಾದವರು, ಪಟ್ಟಣಕ್ಕೆ ವಿಶೇಷವಾದವರು, ಸಭೆಗೆ ವಿಶೇಷವಾದವರು. ಕಾವಲುಗಾರರೇ ಎದ್ದೇಳ್ರಿ. ಈ ನಮ್ಮ ಸಭೆಯಲ್ಲಿ ಕಾವಲುಗಾರರು ಎಬ್ಬಿಸಲ್ಪಡಲಿ, ದೇವರಿಂದ ಎಬ್ಬಿಸಲ್ಪಡಲಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವ್ರು ಎಲ್ಲಿ ಬರ್ತಾ ಇದ್ದಾರೆ? ಅಬ್ರಹಾಮನ ಮನೆ ಹತ್ರ ಬರ್ತಾ ಇದ್ದಾರೆ. ಯಾಕೆ? ಸೊದೋಮ್ ಗೊಮೋರ ಪಟ್ಟಣವನ್ನು ಸುಡಬೇಕಾಗಿತ್ತು, ಅಲ್ಲೋಗ್ಬೇಕಾಗಿತ್ತು, ಅಲ್ಲೋಗಿಲ್ಲ. ನಾಳೆ ಸುಡಬೇಕು, ನಾಳೆ ಬೆಳಗ್ಗೆ ಆಕಾಶದೊಳಗಡೆ ಸುಡಬೇಕು. ಅಲ್ಲೂ ಹೋಗ್ದಿರಾ ಅಬ್ರಹಾಮನ ಹತ್ರ ಬರ್ತಾ ಇದ್ದಾರೆ. ಯಾಕೆಂದ್ರೆ ಅಬ್ರಹಾಮನು ಕಾವಲುಗಾರನಾಗಿದ್ದ. ಅಲ್ಲಿ ವಾಕ್ಯ ಹೇಳ್ತದೆ, ದೇವದೂತರು ಬಂದು ಅಬ್ರಹಾಮನ ಹತ್ರ ಹೇಳ್ತಾ ಇದ್ದಾರಂತೆ, ನಾವು ಆ ಪಟ್ಟಣವನ್ನು ಸುಟ್ಟಾಕ್ತೀವಿ. ಹಲ್ಲೆಲೂಯಾ. ಒಂದು ಊರು, ಒಂದು ಪಟ್ಟಣ, ಒಂದು ದೇಶ, ಒಂದು ಆತ್ಮ ನಷ್ಟ ಆಗ್ತಾ ಇದೆ ಅಂದ್ರೆ ಕೆಲವು ಜನರಿಗೆ ನೋವಾಗಲ್ಲ, ಬಾಧೆ ಅನ್ಸಲ್ಲ. ಯಾರು ದೇವರ ಆತ್ಮದಲ್ಲಿ ತುಂಬಲ್ಪಟ್ಟು ದೇವರಿಂದ ಕಾವಲುಗಾರರಾಗಿ ನೇಮಿಸಲ್ಪಟ್ಟಿರ್ತಾರೋ ಅಂತವ್ರಿಗೆ ಮಾತ್ರವೇ ಆತ್ಮಗಳ ಭಾರ, ದೇಶದ ಭಾರ, ಪಟ್ಟಣದ ಭಾರ, ಆ ಭಾರ ನಿಮ್ಮ ಒಳಗಡೆ ಬರಲಿ. ಬೆಂಕಿ ಹಾಕಿ ಉರಿಲೇ. ಜೀಸಸ್. ಟಾ ಟಾ ಟಾ. ಜೀಸಸ್. ಹೋ ರಬಾತ. ಓ, ನನ್ನ ಸಭೆಯಲ್ಲಿ ಕಾವಲುಗಾರರು ಎಬ್ಬಿಸಲ್ಪಡಲಿ.
ನನ್ನ ಸಭೆ ಒಳಗಡೆ ಕಾವಲುಗಾರರು, ನನ್ನ ಸಭೆ ಒಳಗಡೆ ಕಾವಲುಗಾರರು, ಈ ಸೇವೆ ಒಳಗಡೆ ಕಾವಲುಗಾರರು ಎಬ್ಬಿಸಲ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾವಲುಗಾರರು ಸುಮ್ಮನೆ ಎದ್ದೇಳಲ್ಲ, ದೇವರ ಆತ್ಮ ಅವರ ಮೇಲೆ ಬರ್ತದೆ. ದೇವರ ಆತ್ಮ ಅವರ ಮೇಲೆ ಬರುವಾಗ ಅವರು ಫಲ ಹೊಂದಿಕೊಳ್ತಾರೆ. ಯಾವುದಕ್ಕಾಗಿ? ಕಾವಲು ಕಾಯುವುದಕ್ಕಾಗಿ. ಹಲ್ಲೆಲೂಯಾ. ದೇವರ ಅಬ್ರಹಾಮನ ಮನೆ ಹತ್ರ ಬರ್ತಾ ಇದ್ದಾರೆ. ಯಾಕೆ? ಅವನು ಕಾವಲುಗಾರನಾಗಿದ್ದ. ಅದಕ್ಕೆ ದೇವರ ಅಬ್ರಹಾಮನ ಹತ್ರ ಹೇಳ್ತಾರೆ, ಕಾವಲುಗಾರನೇ, ಆ ಪಟ್ಟಣವನ್ನು ಸುತ್ತಾಕ್ಲಿಕ್ಕಾಗಿ ಹೋಗ್ತಾ ಇದ್ದೇವೆ. ಈ ಕಾವಲುಗಾರನಾಗಿರುವಂತ ಅಬ್ರಹಾಮನ ಒಳಗಡೆ ದೊಡ್ಡ ದುಃಖ ಅವನ ಒಳಗಡೆ ಹತ್ತಿ ಉರಿತಾ ಇದ್ದ. ಅವನು ಹೇಳ್ತಾನೆ, ಸ್ವಾಮಿ, ಆ ಪಟ್ಟಣದಲ್ಲಿ ಒಂದು 100 ಜನ ನೀತಿವಂತರಿಗೆ ಸುಟ್ಟು ಬಿಡ್ತೀಯಾ? ನಾವು ಅಲ್ಲ ಸಾಯ್ತಾನೆ, ಸಾಯಲಿ ಬಿಡು, ಅವ್ನು ಬೇಕಾಗಿರೋದು ಮಾಡೋದಕ್ಕೆ ಅವ್ನಿಗೆ ಆಗಿರೋದು. ನೀವೆಷ್ಟು ತಪ್ಪುಗಳು ಮಾಡಿಲ್ಲ, ನೀವೆಷ್ಟು ತಪ್ಪುಗಳು ಮಾಡಿಲ್ಲ, ನಿಮ್ಗೆ ಹಂಗಾಗ್ಬಿಟ್ರೆ ಹೆಂಗೆ? ಈಗ ನನ್ನ ಮುಂದೆ ಅವ್ರಿಗೇನೋ ದಂಡನೆ ಆಗ್ತಾ ಇದೆ, ಅವ್ರು ನನ್ನ ಹೊಟ್ಟೆ ಗುಡಿಸಿದ್ರು, ಅವ್ರು ನನಗೆ ಹತ್ರ ಮಾಡಿದ್ರು, ಅದಕ್ಕೆ ಅವ್ರಿಗೆ ಹಂಗೆ ಆಗ್ತಾ ಇದೆ. ಇದು ನಿಜವಾದ ಕಾವಲುಗಾರರಲ್ಲ. ಅವ್ರದ್ದು ಒಂದು ತಪ್ಪು ನೋಡಿ ಹಿಂಗೆ ಆಗ್ತದೆ. ನಮ್ದು ಎಷ್ಟು ಸಾವಿರಾರು ತಪ್ಪುಗಳಿದೆ, ನಮ್ಗೆ ಇನ್ನೇನೇನು ಹಾಕ್ಬೇಕು? ಅದಕ್ಕೆ ದೇವ್ರು ಹೇಳ್ತಾರೆ, ಮೊದಲು ನಿನ್ನ ಕಣ್ಣಲ್ಲಿ ಇರೋದನ್ನ ತೆಗಿ. ಹಲ್ಲೆಲೂಯಾ. ಅದಕ್ಕೆ ನಾವು ರೆಡಿ ಇಲ್ಲ. ನಾವು 100 ಇಟ್ಕೊಂಡು 1 ಹುಡುಕ್ತೀವಿ. 100 ಕುರಿಯು ಅಟ್ಟಿಯಲ್ಲಿತ್ತು, ಅದರಲ್ಲಿ ಒಂದು ಕಾಣೆಯಾಗಿತ್ತು. ಶೋಭಕ ಕಂಡೀರ, ಶೋಭಣ ಕಂಡೀರ ಅಂತ ಹುಡ್ಕೊಂಡು ಹೋಗ್ತೀವಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನ ಸ್ವಾಮಿ, 100 ಜನ ನೀತಿವಂತರು ನೀನು ಸುಟ್ಟು ಬಿಡ್ತೀಯಾ? ಇಲ್ಲಪ್ಪ. ಅಪ್ಪ ಒಂದು 90 ಜನ? ಇಲ್ಲಪ್ಪ. ಒಂದು 80? ಇಲ್ಲ. 60, 50? ಇಲ್ಲ. ಲಾಸ್ಟ್ಗೆ 5 ಜನ ಹತ್ರ ಬರ್ತಾನೆ. ಒಂದು 5 ಜನ ಆದ್ರೂ ಇದ್ರೆ ಸುಟ್ಟು ಬಿಡ್ತೀನಪ್ಪ ಅಂತ ಅಬ್ರಹಾಮ ಕೇಳ್ತಾನೆ. ಇದು ಕಾವಲುಗಾರನ ಇರುವಂಥದ್ದು. ಅಂದ್ರೆ ಕಾವಲುಗಾರನ ಬಿಟ್ಟು ದೇವರಿಗೆ ಏನು ಮಾಡಲ್ಲ. ಕಾವಲುಗಾರನಿಗೆ ತಿಳಿಸದೆ ಅರಿಯದೆ ಏನು ದೇವರು ಮಾಡಲ್ಲ. ಎಲ್ಲವನ್ನ ಕಾವಲುಗಾರನಿಗೆ ಪ್ರಕಟಿಸಿಬಿಟ್ಟೆ ಆಮೇಲೆ ದೇವರು ತೀರ್ಮಾನ ಮಾಡೋದು. ಹಲ್ಲೆಲೂಯಾ. ಆಗ ಅಬ್ರಹಾಮ ಹೇಳ್ತಾನೆ, ಸ್ವಾಮಿ, ಅಪ್ಪ, ನನ್ನ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ. ಒಂದು 5 ಜನ ನೀತಿವಂತರಾದ್ರೂ ಇದ್ರೆ ಬಿಟ್ಟು ಬಿಡ್ತೀಯಾ? ಮಗನೇ, ಒಂದು 5 ಜನ ನೀತಿವಂತರು ಇದ್ರೆ ನಾನು ಬಿಟ್ಟು ಬಿಡ್ತೀನಿ ಅಂತ ದೇವರು ಹೇಳ್ತಾರೆ. ನೋಡ್ತಾರೆ, 5 ಜನ ಕೂಡ ನೀತಿವಂತರಿಲ್ಲ. ಲಾಸ್ಟ್ಗೆ ದೇವ್ರ ಫೈಟ್ ಮಾಡ್ತಾನೆ. ಒಂದೇ ಒಂದು ಫ್ಯಾಮಿಲಿ ಮಾತ್ರ ರಕ್ಷಿಸಲ್ಪಡ್ತದೆ. ಇದು ಕಾವಲುಗಾರನಿಗಿರುವಂತ ಗತ್ತು, ಇದು ಕಾವಲುಗಾರನಿಗಿರುವಂತ ಶಕ್ತಿ. ಕಾವಲುಗಾರನ ಆತ್ಮಗಳಿಗಾಗಿ ಗೋಳಾಡ್ತಾನೆ, ಕಾವಲುಗಾರನ ಆತ್ಮಗಳನ್ನ ಕಾಯ್ತಾನೆ, ಕಾವಲುಗಾರನ ಆತ್ಮಗಳಿಗಾಗಿ ದೇವರ ಫೈಟ್ ಮಾಡ್ತಾನೆ. ಕಾವಲುಗಾರನಿಗೆ ಎಲ್ಲ ಗೊತ್ತಾಗುತ್ತೆ, ಪಟ್ಟಣದಲ್ಲಿ ಏನ್ ನಡೆಯುತ್ತೆ, ಯಾವ ಸಮಯದಲ್ಲಿ ಸುವಾರ್ತೆ ಹೇಳಬೇಕು, ಹೇಳಿದ್ರೆ ಹೇಗಾಗುತ್ತೆ, ಪ್ರತಿ ಒಂದು ಕಾವಲುಗಾರನ ಗೊತ್ತಾಗಿರ್ತದೆ. ಅಂತ ಕಾವಲುಗಾರರು ಈ ದಿನಗಳಲ್ಲಿ ನನ್ನ ಸಭೆ ಒಳಗಡೆ ಸ್ವರ್ಗದ ದೇವರು ಅವನ ಕೃಪೆಯಿಂದ, ಅವನ ಮಹಿಮೆಯಿಂದ ಎಬ್ಬಿಸಲೇ. ಇದೇ ಪ್ರಸಂಗ ಬೇರೆ ಸಭೆಯಲ್ಲಿ ಮಾಡಿಬಿಟ್ಟಿದ್ರೆ ಎಷ್ಟು ಕಾವಲುಗಾರರು ಎದುರು ಬಿಡ್ತಾ ಇದ್ರು. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕಾವಲುಗಾರರಾಗಿ ಮಾರ್ಪಡಬೇಕು, ನೀವು ಕಾವಲುಗಾರರಾಗಿ ನೇಮಿಸಲ್ಪಡಬೇಕು. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದೆ, ಪ್ರಾರ್ಥಿಸರೇ. ಮನಸ್ಸು ಸಿದ್ಧವಾಗಿದೆ, ಆದ್ರೆ ದೇಹಕ್ಕೆ ಬಲ ಸಾಲದ ವಾಕ್ಯ ಹೇಳ್ತದೆ. ಮನಸ್ಸು, ಕೆಲ ಜನರು ಇದ್ರಿ ಕಾವಲುಗಾರರಲ್ಲಿ, ಮನಸ್ಸು ಸಿದ್ಧವಾಗಿದೆ, ಆದ್ರೆ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ 1 ಅಥವಾ 2ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ದೇವರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಹಲ್ಲೆಲೂಯಾ. ನೀವು ಬಲವನ್ನು ಹೊಂದು ಯೂದಾಯ, ಎಲ್ಲ ಸಮಾರ್ಯ,
ಯೂದಾಯ ಸಮಾರ್ಯ ಎಲ್ಲ ಯೆರೂಸಲೇಮಿನ ಕಟ್ಟ ಕಡೆವರೆಗೂ ನೀವು ನನಗೆ, ಲೋಕದ ಕಟ್ಟ ಕಡೆವರೆಗೂ ನೀವು ನನಗೆ ಸಾಕ್ಷಿಗಳಾಗಿರ್ತಾರೆ. ಅಂದ್ರೆ ಲೋಕದ ಕಟ್ಟ ಕಡೆವರೆಗೂ ನಾನು ನಿಮ್ಮನ್ನ ಕಾಯುವಂತ ಕಾವಲುಗಾರನಾಗಿಟ್ಟಿದ್ದೀನಿ. ಇವತ್ತು ಒಂದು ದೇಶ ನಡೆಸಲ್ಪಡ್ತಾ ಇದೆಯಾ, ಅದು ಪ್ರಧಾನಮಂತ್ರಿಯಿಂದ ಅಲ್ಲ, ಬೇರೆ ಯಾರಿಂದಲೂ ಅಲ್ಲ. ಇವತ್ತು ಇಡೀ ಪ್ರಪಂಚ ನಡೆಸಲ್ಪಡ್ತಾ ಇದೆಯಾ, ಒಂದು ದೇವರು ಎರಡನೇದಾಗಿ ಕಾವಲು ಕಾಯುವಂತ ದೇವರ ಮಕ್ಕಳಾಗಿರುವಂತ ದೇವರ ಮಕ್ಕಳಿಂದ ಮಾತ್ರವೇ ಈ ಪ್ರಪಂಚ ಇವತ್ತು ಈ ರೀತಿ ನಡೆಸಲ್ಪಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈ ಕಾವಲುಗಾರನ ದೇವರು ನೇಮಿಸೋದು ಹೆಂಗ್ ಗೊತ್ತಾ? ಅವನ ಬಲದಲ್ಲ, ಮನುಷ್ಯನ ಬಲದಲ್ಲಿ ದೇವರು ಕಾವಲುಗಾರನ ಎಬ್ಸಲ್ಲ. ದೇವರು ಒಂದು ಪಟ್ಟಣಕ್ಕೆ, ಒಂದು ದೇಶಕ್ಕೆ, ಒಂದು ಕುಟುಂಬಕ್ಕೆ, ಒಂದು ಮನೆಗೆ ಕಾವಲುಗಾರನಾಗಿ ಇಡ್ತಾನಂದ್ರೆ ಅವರುಗಳನ್ನ ದೇವರು ಅವನ ಬಲದಲ್ಲಿ ತುಂಬಿಸ್ತಾನ. ದೇವರು ಅಂತ ಕಾವಲುಗಾರನ ಅವನ ಬಲದಲ್ಲಿ ತುಂಬಿಸುವಾಗ ಏನಾಗುತ್ತೆ ಗೊತ್ತಾ? ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತಂತ ಕಾವಲುಗಾರನ ಹೆಂಗೆ ಎದ್ದೇಳ್ತಾನೆ ಅಂತ. ಹೋದ್ರೆ ವಾಕ್ಯ ಬೇಗ ಪಟ್ಟಂತ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ಕೊನೆ ವಾಕ್ಯ ನೋಡ್ರಿ. ಕೊನೆ 2-3 ವಾಕ್ಯ ಮೇಲೆ ಹೋದ್ರಿ. ಎಷ್ಟನೇ ವಾಕ್ಯ ಅದು? ಕೊನೆ ವಾಕ್ಯನಾ? ಕೊನೆ ವಾಕ್ಯ ಎಷ್ಟನೇ ಅಧ್ಯಾಯ? 40. ದೇವ್ರಿಗೆ ಸ್ತೋತ್ರ. ನಾನು ಬರ್ಕೊಂಡು ಬಂದಿಲ್ಲ, ಇಲ್ಲಿ ದೇವರಾತ್ಮ ಕೊಡ್ತಾರ ವಾಕ್ಯ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಕಾವಲುಗಾರನ ದೇವರು ಎಬ್ಬಿಸಿದ್ರೆ ಹೆಂಗೆ ಎಬ್ಬಿಸ್ತಾನೆ? ಮನುಷ್ಯನ ಬಲದಲ್ಲಿ ಎಬ್ಬಿಸಲ್ಲ. ಅದಕ್ಕೆ ಇನ್ನೊಂದು ಕಡೆಗೆ ವಾಕ್ಯ ಬೀಳ್ತದೆ, ನಾವು ಹೋರಾಡೋದು ನಮ್ಮ ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ದೇವರ ಆತ್ಮದಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮ ನಿಮ್ಮ ಒಳಗಡೆ ಬರುವಾಗ ದೇವರಾತ್ಮ ನಿಮ್ಮ ನಡೆಸ್ತಾನೆ. ದೇವರಾತ್ಮ ನಿಮ್ಮ ಒಳಗಡೆ ಬರುವಾಗ ದೇವರಾತ್ಮ ಯುದ್ಧ ಮಾಡ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ಯುದ್ಧ ನಿಮ್ಮದಲ್ಲ, ಯುದ್ಧವು ಯೆಹೋವನದು, ಜಯವು ನಮ್ಮದು. ಹಲ್ಲೆಲೂಯಾ. ವಾಕ್ಯ ಓದ್ರಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಸೋತವನಿಗೆ, ಕುಗ್ಗಿ ಹೋದವನಿಗೆ, ಬಲಹೀನನಿಗೆ ತ್ರಾಣವನ್ನ ಅನುಗ್ರಹಿಸಿ, ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ನಿರ್ಬಲ ಅಂದ್ರೆ ಏನು? ಬಲನೇ ಇಲ್ಲ, ಶಕ್ತಿನೇ ಇಲ್ಲ, ಎದ್ದೇಳಕ್ಕೂ ಆಗಲ್ಲ, ನಡೆಯಕ್ಕೂ ಆಗಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಅಂತ ಶಕ್ತಿ ನಿರ್ಶಕ್ತಿ ಇರೋವನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಬಹು ಬಲವನ್ನ ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವವರು. ಇದು ಇಂಪಾರ್ಟೆಂಟ್ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರು. ಕಾವಲುಗಾರರು ಏನಾಗಿರ್ತಾರೆ ಗೊತ್ತಾ? ಕಾವಲುಗಾರರು ಯಾರ ಕೈ, ಯಾರ ಮುಖ, ಯಾರ ಮನೆ, ಯಾರನ್ನು ನಿರೀಕ್ಷಿಸಲ್ಲ. ಕಾವಲುಗಾರರು ಯಾವಾಗಲೂ ದೇವರನ್ನೇ ನಿರೀಕ್ಷಿಸ್ತಾರೆ. ನೀನು ಮನುಷ್ಯರನ್ನು ನಿರೀಕ್ಷಿಸಿದ್ರೆ ನೀನು ಬಲಹೀನನಾಗ್ಬಿಡ್ತೀಯ, ನೀನು ಕುಗ್ಗೋಗ್ಬಿಡ್ತೀಯ, ನೀನು ಬಿದ್ದೋಗ್ಬಿಡ್ತೀಯ, ನೆಲ ಸಮ ಆಗ್ಬಿಡ್ತೀಯ, ಎದ್ದಳಕ್ಕಾಗಲ್ಲ, ಓಟ ಓಡಕ್ಕಾಗಲ್ಲ, ನಿನ್ನೆಲ್ಲ ಕಾರ್ಯಗಳು ಮುಗಿದೋಗುತ್ತೆ. ಬಟ್ ಅದೇ ನಿನ್ನ ನಿರೀಕ್ಷೆ ಅದು ದೇವರ ಮೇಲೆ ಆಗಿದ್ರೆ, ನೀನ್ ವಾಕ್ಯ ಹೇಳ್ತದೆ, ನೀನ್ ಬಲಹೀನನಾಗಲ್ಲ, ನೀನು ಬಳಲಲ್ಲ, ನೀನ್ ನಡೆದ್ರು ನೀನ್ ತಣಿಯಲ್ಲ. ಹಲ್ಲೆಲೂಯಾ. ಶತ್ರು ಈ ದಿನಗಳಲ್ಲಿ ನಿನ್ನನ್ನು ಬಲಹೀನ ಮಾಡ್ಬೇಕಂತೇಳಿ ಅವನು ಪ್ಲಾನ್ ಮಾಡುವಾಗ ಅದರ ನಡುವೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿನ್ನನ್ನ ನನ್ನ ಪಟ್ಟಣಕ್ಕೆ, ನನ್ನ ಸಭೆಗೆ, ನನ್ನ ದೇಶಕ್ಕೆ, ನನ್ನ ಜನಗಳಿಗೆ ನಾನು ನಿನ್ನನ್ನು ಕಾವಲುಗಾರನಾಗಿ ಇಳುವಂತನಾಗಿದ್ದೇನೆ. ಹೋದ್ರೆ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹಳೆದೆಲ್ಲ ಹೋಗುತ್ತೆ. ಕಾವಲುಗಾರನು ಹಳೆದಲ್ಲೇ ಇಕ್ಕಲ್ಲ. ನಾನು ಪ್ರಸಂಗ ಅದಲ್ಲ ಬರವರ ಮಾಡ್ತೀನಿ, ದೇವರ ಆತ್ಮ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರ. ಹಲ್ಲೆಲೂಯಾ. ನಾನು ಪ್ರಸಂಗ ಇರೋದೇ ಬೇರೆ ಕಡೆ, ಬಟ್ ದೇವರು ಇವತ್ತು ಕಾವಲುಗಾರರ ಬಗ್ಗೆ ಮಾತಾಡ್ತಿದಾರೆ. ನಾನು ಆಲ್ರೆಡಿ ಬೈಬಲ್ ಕ್ಲೋಸ್ ಮಾಡಿದ್ದೀನಿ. ಯಾವ್ದು ಪ್ರಸಂಗನಲ್ಲಿ ಬರ್ಕೊಂಡು ಬಂದಿಲ್ಲ, ಯಾವ ಪೇಪರಲ್ಲಿ ಇಲ್ಲ. ಬೇಕಾದ್ರೆ ಒಂದ್ಸಲ ಬಂದು ನೋಡ್ಬೋದು, ಫೋನಿಗೆ ಏನು ಪೇಪರ್ ಏನಿಲ್ಲ. ದೇವರ ಆತ್ಮ ಯಾವ್ದು ಕೊಡ್ತಾರೆ ಅದನ್ನು ಮಾತಾಡ್ತಾ ಇದ್ದೇನೆ. ದೇವರ ಆತ್ಮ ನಾನು ಕೊಟ್ಟಿದ್ದ ಪ್ರಸಂಗನೇ ಬೇರೆ, ಬಟ್ ಇದು ದೇವರ ಕಾವಲುಗಾರರ ಕುರಿತು ಮಾತಾಡ್ತಾ ಇದ್ದಾರೆ. ಇವತ್ತು ನೀನು ಇಲ್ಲಿಂದ ಎದ್ದು ಹೋಗುವಾಗ ಸಾಧಾರಣವಾದ ಮನುಷ್ಯರಾಗಿ ನೀನು ಎದ್ದು ಹೋಗಬಾರ್ದು. ನೀನು ಇಲ್ಲಿಂದ ಎದ್ದು ಹೋದ್ರೆ ಹೋಗ್ಬೇಕು, ಒಳ್ಳೆ ಕಾವಲುಗಾರರಾಗಿ ಎದ್ದು ಹೋಗ್ಬೇಕು.
ಒಳ್ಳೆ ಕಾವಲುಗಾರರಾಗಿ ಹೋಗ್ಬೇಕು. ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರರಾಗಿ ಕಳಿಸಲ್ಪಡಬೇಕಾ? ನಿನ್ನ ಮಕ್ಕಳಿಗೆ ನೀನು ಕಾವಲುಗಾರರಾಗಿರ್ಬೇಕು, ನಿನ್ನ ಗಂಡನಿಗೆ ನೀನು ಕಾವಲುಗಾರರಾಗಿರ್ಬೇಕು, ನಿನ್ನ ಮನೆಗೆ ನೀನು ಕಾವಲುಗಾರರಾಗಿರ್ಬೇಕು, ನಿನ್ನ ಮನೆ ಅಕ್ಕಪಕ್ಕ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ನೀನು ಕಾವಲುಗಾರರಾಗಿರ್ಬೇಕ. ಹಲ್ಲೆಲೂಯಾ. ಕಾವಲುಗಾರರಿಗೆ ಒಂದು ಸ್ಪೆಷಲ್ ಇದೆ. ಈ ಕಾವಲುಗಾರರು ಯಾವತ್ತಿಗೂ ಹಳೆಯದನ್ನು ಇಟ್ಕೊಂಡು ಕುತ್ಕೊಳ್ಳಲ್ಲ, ಹಳೆ ಪಾಲದಲ್ಲಿ ಓಡಲ್ಲ, ಹಳೆಯದ್ರಲ್ಲೇ ಅವ್ರಿಗಲ್ಲ. ಅವರು ಪ್ರತಿದಿನ ದೇವರನ್ನು ನಿರೀಕ್ಷಿಸ್ತಾರೆ. ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರರು ದೇವರನ್ನು ಪ್ರತಿದಿನ ನಿರೀಕ್ಷಿಸ್ತಾರೆ. ಪ್ರತಿದಿನ ದೇವರನ್ನು ನಿರೀಕ್ಷಿಸುವಾಗ ವಾಕ್ಯ ಹೇಳ್ತದೆ, ದೇವರನ್ನು ನಿರೀಕ್ಷಿಸುವವರು ಹೊಸ ಫಲ. ಕಾವಲುಗಾರರು ಪ್ರತಿದಿನ 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 ದೇವರನ್ನೇ ನಿರೀಕ್ಷಿಸುವುದರಿಂದ ಅವರು ಇರುವ ಜಾಗದಲ್ಲಿ ಇರಲ್ಲ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ ಕೇಳ್ರಿ. ಈಗ ಹರಿಯೋದು ನಿಂತೋಯ್ತು. ಹರ್ಕೊಂಡು ಬಂದಿರುವ ಜಾಗದಲ್ಲಿ ಸ್ವಲ್ಪ ಮುಂದೆ ದೂರದಲ್ಲಿ ಒಂದು ಹಳ್ಳ ಇದೆ, ಹಳ್ಳದಲ್ಲಿ ನೀರಿದೆ. ಈ ನೀರು ಹರ್ಕೊಂಡು ಬಂದಾಗ ತುಂಬಿರೋ ನೀರು ಹರಿಯೋದು ನಿಂತೋಗಿದೆ, ಇರೋ ಜಾಗದಲ್ಲಿರೋ ನೀರು ಹಳೆದಾಗ್ಬಿಟ್ಟಿದೆ. ಈಗ ಆ ನೀರು ಇರೋ ಜಾಗದಲ್ಲೇ ಇದ್ದು ಏನಾಗಿದೆ? ಹಳೆ ನೀರು ಆಗ್ಬಿಟ್ಟಿದೆ. ಈಗ ಈ ಹಳೆ ನೀರು ಹೊಸ ನೀರಾಗಿ ಮಾರ್ಪಡಬೇಕಾದ್ರೆ ಏನಾಗ್ಬೇಕು? ಮತ್ತೆ ನೀರು ಹರಿಬೇಕು. ಮತ್ತೆ ನೀರು ಹರಿದ್ರೆ, ಅರ್ಥ ಮಾಡ್ಕೊಳ್ರಿ, ಹರಿಯೋ ನೀರು ನಿಂತೋಗಿದೆ, ಹರಿದು ಬಂದುವಾಗ ಒಂದು ಹಳ್ಳ ಇತ್ತು, ಆ ಹಳ್ಳದಲ್ಲಿ ನೀರು ತುಂಬಿತ್ತು, ಅದು ಹಳೆ ನೀರು, ಅದು ಹಳೇದಾಗ್ಬಿಟ್ಟಿದೆ. ಈಗ ಮತ್ತೆ ಹಳೆ ನೀರು ಅದು ಹೋಗಿ ಹೊಸ ನೀರಾಗಬೇಕಾದ್ರೆ ನಿಂತೋಗಿರುವಂಥದ್ದು ಮತ್ತೆ ಪ್ರಾರಂಭ ಆಗ್ಬೇಕು. ನೀರು ಮತ್ತೆ ಹರಿಬೇಕು. ನೀರು ಮತ್ತೆ ಹರಿದ್ರೆ ಈ ನೀರು ಎಲ್ಲಿ ಹೋಗುತ್ತೆ? ಆ ಹಳ್ಳದಲ್ಲಿ ಹೋಗುತ್ತೆ. ಈ ಹಳ್ಳದಲ್ಲಿ ಹೋಗುವಾಗ ಹಳೆ ನೀರೇನಾಗುತ್ತೆ? ಹಳೆ ನೀರು ಈಚೆ ಹೋಗುತ್ತೆ, ಆ ನೀರು ಹೊಸ ನೀರಾಗಿ ಮಾರ್ಪಡುತ್ತೆ. ಅರ್ಥ ಆಗ್ತಾ ಇದೆಯಾ? ಕಾವಲುಗಾರನು ಒಂದೇ ಅಭಿಷೇಕದಲ್ಲಿ ಇರಲ್ಲ, ಕಾವಲುಗಾರನು ಒಂದೇ ಫಲದಲ್ಲಿರಲ್ಲ, ಕಾವಲುಗಾರನು ಒಂದೇ ಮಹಿಮೆಯಲ್ಲಿರಲ್ಲ. ಕಾವಲುಗಾರನು ಪ್ರತಿನಿತ್ಯ ದೇವರಲ್ಲಿ ನಿರೀಕ್ಷಿಸಿ ಪ್ರತಿ ದಿನವೂ ಕ್ಷಣವು ಪರಲೋಕದ ಸ್ಪೆಷಲ್ ಆಗಿರುವಂತ ಒಂದು ನೂತನ ಕೃಪೆಯನ್ನ, ನೂತನ ಬಲವನ್ನ, ನೂತನ ಶಕ್ತಿಯನ್ನ, ನೂತನ ದರ್ಶನವನ್ನ, ನೂತನ ಕನಸುಗಳನ್ನ ಹೊಂದುವನಾಗಿರ್ತಾನೆ. Fire in the name of Jesus. Oh, Rabba. ದೇವರಿಂದ ಬರುವ ಕನಸು ನಿಂತೋಗಿದ್ರೆ ಇವತ್ತು ಪ್ರಾರಂಭವಾಗಲಿ. ದೇವರ ಶಕ್ತಿ ಪ್ರಕಟವಾಗಲಿ, ದೇವರ ಮಹಿಮೆ ಪ್ರಕಟವಾಗಲಿ, ದೇವರ ಕಾರ್ಯ ಪ್ರಕಟವಾಗಲಿ. ರಾಬಾಬಾಬಾ ಠಾ 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 ಒದಗೋ. ಒದಗೋ. ದೇವರು ನಿನ್ನ ಕಾವಲುಗಾರರಾಗಿ ಕರೆದಿದ್ದಾರೆ. ಓ ರಾಬಾಬಾಬಾಬಾಬಾ, ಒದಗೋ ಒದಗೋ ಒದಗೋ. ದೇವರ ವಾಕ್ಯ ಬಲವಾಗಿ ದೇವರ ವಾಕ್ಯ ಕಾರ್ಯ ಮಾಡಲಿ. ಕಾವಲುಗಾರನು ಸಾಧಾರಣವಾಗಿರಲ್ಲ. ಕಾವಲುಗಾರನು ದೇವರಿಂದ ಕನಸು ಕಾಣುವನಾಗಿರ್ತಾನೆ. ಇವತ್ತು ಕೆಲ ಜನರಿಗೆ ಕನಸು ಸತ್ತೋಗಿದೆ, ಕೆಲ ಜನರಿಗೆ ಸೈತಾನು ಕೊಡುವ ಕನಸುಗಳು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ಕಾವಲುಗಾರನೇ ನೀನ್ ಸ್ಪೆಷಲ್ ಆಗಿದ್ದಿ. ಕಾವಲುಗಾರನೇ, ನೀನ್ ಇತರರ ಕನಸುಗಳು ಕಾಣುವ ಕನಸು ಅಲ್ಲ, ನೀನು ಕಾವಲುಗಾರನಾಗಿದ್ದಿ. ಇತರರು ಕಾಣುವ ಕನಸು ನಿನಗೆ ಕಾಣಲ್ಲ, ನೀನ್ ಸ್ಪೆಷಲ್ ಆಗಿದ್ದಿ.
ಇತರರಿಗೆ ಬೇರೆ ಕನಸುಗಳು ಬರ್ತವೆ, ಬಟ್ ದೇವರ ಕಾವಲುಗಾರರಿಗೆ ಬರೋ ಕನಸು ಅದು ದೇವರಿಂದ ಬರೋ ಕನಸು, ಅದು ದೇವರಿಂದ ಕೊಡೋ ಕನಸು. ಅದು ಕೆಲವು ಜನರ ಜೀವಿತದಲ್ಲಿ ನಷ್ಟ ಆಗಿದೆ, ಬಟ್ ದೇವರು ಹೇಳ್ತಾ ಇದ್ದಾರೆ ಇವತ್ತು ಒಂದು ಕೃಪೆ ಅದು ನಿರೀಕ್ಷಿಸೋರ್ಗೆ ಮಾತ್ರವೇ, ಎದುರು ನೋಡೋರ್ಗೆ ಮಾತ್ರವೇ, ಬಯಸೋರ್ಗೆ ಮಾತ್ರವೇ. ನೀನ್ ದೇವರಲ್ಲಿ ನಿರೀಕ್ಷಿಸೋದಾದ್ರೆ ಒಂದು ಕೃಪೆ ಮತ್ತೆ ನಿನ್ನ ಮೇಲೆ, ಒಂದು ಬಲ ಮತ್ತೆ ನಿನ್ನ ಮೇಲೆ, ಒಂದು ಹೊಸ ಬಲ ಮತ್ತೆ ನಿನ್ನ ಮೇಲೆ ಉದಯಿಸುತ್ತೆ. ರಾಬಾದಾಡಾಗಾದವ ದೇವರಿಂದ ನೇಮಿಸಲ್ಪಟ್ಟ ಕಾವಲುಗಾರರು ಸ್ಪೆಷಲ್. ಯಾಕೆ ಅಂದ್ರೆ ಅವರಿಗೆ ಬರುವ ಕನಸು ಸಾಧಾರಣವಾದ ಕನಸಾಗಿರಲ್ಲ, ಅವರಿಗೆ ಬರುವ ಕನಸು ಅದು ದೇವರ ಕನಸು. ಹಲ್ಲೆಲೂಯಾ. ಯೋಸೇಫನು ಒಳ್ಳೆ ಕಾವಲುಗಾರನಾಗಿದ್ದ, ಅದಕ್ಕೆ ಐಗುಪ್ತ ದೇಶಿಕರನ್ನ ದೇವರು ಅವನನ್ನು ರಾಜನಾಗಿ ಮಾಡಿದ್ರು. ಈ ಕಾವಲುಗಾರನ ಇಟ್ಟಿದ ತಕ್ಷಣ ಬೇರೆಯವರು ಗೊತ್ತಾಗ್ತಾ ಇಲ್ಲ ಯೋಸೇಫ ಯಾರು ಅಂತ ಹೇಳಿ. ನಾನು ಹೇಳಿದೆ, ನೀನು ಕಾವಲುಗಾರನಾಗಿದ್ರೆ ನಿನಗೆ ದೇವರಿಂದ ಬರೋ ಕನಸುಗಳಿರ್ತದ, ಬೇರೆ ಕನಸಲ್ಲ, ಬೂಟಾಡಿಕೆ ಕನಸಲ್ಲ, ಅದೆಲ್ಲ ಬೇರೆ. ಕೆಲವು ಜನರಿಗೆ ದೇವರ ಕನಸು ಸ್ಟಾಪ್ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ದೇವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ದೇವರು ಕೂಡ ಕನಸು ನಿಮ್ಮ ಮೇಲೆ ಪ್ರಾರಂಭ ಆಗ್ಬೇಕು. ಕೇಳಿಸ್ಕೊಳ್ರಿ. ಯೋಸೇಫನು ದೇವರಿಂದ ಕನಸನ್ನ ಕಂಡ, ಕನಸು ಹಾಗೆ ನಡೀತು. ಹಲ್ಲೆಲೂಯಾ. ಇವನು ಕನಸು ತುಂಬಾ ದೊಡ್ಡದಾಗಿತ್ತು, ಆದ ಕಾರಣ ಐಗುಪ್ತ ದೇಶಕ್ಕೆ ದೇವರು ಇವನನ್ನ ರಾಜನಾಗಿಟ್ರು. ದೇವರಿಂದ ಕಾವಲುಗಾರರಾಗಿ ನೇಮಿಸಲ್ಪಟ್ಟವರು ಯಾವತ್ತಿಗೂ ರಾಜರಾಗಿ ಇರ್ತಾರ. ಹಲ್ಲೆಲೂಯಾ. ಈಗ ಇವನು ರಾಜನಾಗಿ ಮಾರಪಟ್ಟ ಮೇಲೆ ಈಗ ಈ ಯೋಸೇಫನು ಐಗುಪ್ತ ದೇಶದಲ್ಲಿ ರಾಜನಾಗಿದ್ದಾನೆ. ಸಡನ್ ಆಗಿ ಎಲ್ಲ ಕಡೆ ಬರಗಳು ಬರುತ್ತೆ, ಎಲ್ಲ ಕಡೆ ಬರ. ಆದ್ರೆ ಇಲ್ಲಿ ಬರಕ್ಕಿಂತ ಮುಂಚೆ ಅಲ್ಲೂ ಪ್ರಸಂಗ ನೋಡಿ ಎಲ್ಲೋಗಿ ಎಲ್ಲಿ ಬರ್ತಾ ಇದೆ. ನಾನು ಹೇಳ್ದೆ, ನನ್ನ ಪ್ರಸಂಗನೇ ಬೇರೆ, ನಾನು ಓದಿಸಿರೋ ವಾಕ್ಯ ಬೇರೆ, ಬಟ್ ದೇವರಾತ್ಮ ಕಾವಲುಗಾರರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಹೇಳಿದೆ ಕಾವಲುಗಾರರು ಸಾಧಾರಣವಾದವರಲ್ಲ, ಅವ್ರ ಕನಸೇ ಬೇರೆ. ಹಲ್ಲೆಲೂಯಾ. ಅವಾಗಲೂ ದೇವ್ರು ಮಾತಾಡೋರು ಕಾವಲುಗಾರರಿಗೆ ಏನು ತಿಳಿಯದೆ ದೇವ್ರು ಏನು ಮಾಡಲ್ಲ. ಪಟ್ಟಣದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ನಿನ್ನ ಮನೆ ಅಕ್ಕಪಕ್ಕ ಊರು ಹಳ್ಳಿ ಪೈರೆ ಒಂದು ಮನೆಗಳಲ್ಲಿ ಏನಾದರೂ ನಡಿಬೇಕ ಫಸ್ಟ್ ಕಾವಲುಗಾರರಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಇವತ್ತಿನ ಕಾವಲುಗಾರರು ಹೆಂಗ್ ಗೊತ್ತಾ, ದೇವ್ರ ಕಾವಲುಗಾರರಿಗೆ ತೋರಿಸ್ತಾರೆ, ಆ ಕಾವಲುಗಾರ ಏನ್ ಮಾಡ್ತಾರೆ, ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇದು ಕಾವಲುಗಾರರಲ್ಲ. ಕಾವಲುಗಾರರು ಏನ್ ಗೊತ್ತಾ, ದೇವ್ರು ಏನಾದ್ರು ತೋರಿಸ್ಕೊಟ್ರೆ ಪಟ್ಟಂತ ಅವ್ರು ಎಷ್ಟೇ ಗಾಢ ನಿದ್ರೆಲಿರಲಿ ಇಮಿಡಿಯೇಟ್ಲಿ ಮೊಣಕಾಲ ಹಾಕ್ತಾರ. ದೇವರೇ ನೀವು ತೋರಿಸಿದ್ರಿ, ನಿಮ್ಮ ಚಿತ್ತ ಇದ್ರೆ ನಡಿಲಿ, ಇಲ್ಲ ಅದು ನಡಿಬಾರ್ದು. ನಾನಿರುವ ಪಟ್ಟಣ, ನಾನಿರುವ ದೇಶ, ನಾನಿರುವ ಕುಟುಂಬದ ಪಕ್ಕದಲ್ಲಿ ಈ ಘಟನೆ ನಡಿಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಅವನು ಕಾವಲುಗಾರ. ಹಲ್ಲೆಲೂಯಾ. ಈಗ ಯೋಸೇಫನು ಐಗುಪ್ತ ದೇಶದಲ್ಲಿ ದೇವರು ಅವನನ್ನು ರಾಜನಾಗಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಅವನು ಕನಸು ಕಾಣುವಂತನಾಗಿದ್ದು, ಈ ಕನಸು ದೇವರಿಂದ ಬರುವಂತದ್ದಾಗಿತ್ತು. ಇವನು ಸಾಧಾರಣವನಾಗಿರಲಿಲ್ಲ, ದೇವರ ಕಾವಲುಗಾರನಾಗಿದ್ದ. ನಾನು ಅವಾಗ ಹೇಳಿದೆ, ಕಾವಲುಗಾರನಿಗೆ ಏನು ತಿಳಿಸೋದು ದೇವರು ಮಾಡಲ್ಲ, ಎಲ್ಲ ಕಾವಲುಗಾರನಿಗೆ ತಿಳಿಸ್ಬಿಟ್ಟೆ ಮಾಡೋದು. ಕಾವಲುಗಾರನಿಗೆ ಎಲ್ಲ ಗೊತ್ತಾಗುತ್ತೆ. ಯೋಸೇಫನು ಇದಂತ ಐಗುಪ್ತ ದೇಶಕ್ಕೆ ಬರಬರಕ್ಕಿನ ಮುಂಚೆ ರಾಜನಿಗೆ ಕನಸು ಬರ್ತದೆ. ಆಕಳಿಗೆ ಏನಾಗ್ತದೆ, ಏಳು ಆಕಳಿಗೆ ಏನಾಗ್ತದೆ, ಕೆಲವು ಆಕಳಿಗೆ ಇರ್ತದೆ, ಎಲ್ಲ ಬಾಡಿ ಗೀಡಿ ಬಡಗೋಗ್ಬಿಟ್ಟಿರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಕನಸು ಯಾರ ಕೇಳು ಹೇಳಕ್ಕಾಗಲ್ಲ. ಈ ಕಾವಲುಗಾರನ ಹತ್ರ ಈ ಕನಸು ಹೋಗುತ್ತೆ. ನಾನು ಅದೇ ಹೇಳ್ತಾ ಇರೋದು, ಕಾವಲುಗಾರನಿಗೆ ತಿಳಿದ ದೇವರು ಏನು ಮಾಡಲ್ಲ ಅಂತ. ಆಗ ಕಾವಲುಗಾರನ ಹೇಳ್ತಾ ಇದ್ದೇನೆ, 7 ವರ್ಷ ಸಮೃದ್ಧಿ ಆಗಿರ್ತದೆ, 7 ವರ್ಷ ಕಳೆದ ಮೇಲೆ ಬರಗಾಲ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಇದೇ ಪ್ರಸಂಗ ಬೇರೆ ಕಡೆ ಮಾಡ್ಬಿಟ್ಟಿದ್ರೆ ಪಲ್ಟಿ ಹೊಡ್ಬಿಟ್ರು. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ರೆ, ನಾನು ನಿನ್ನ ಕಾವಲುಗಾರನಾಗಿಡ್ತೀನಿ, ನಾನು ನಿಮ್ಮನ್ನ ಕರೆದಿರೋದ ಕಾವಲುಗಾರನಾಗಿ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನಿಂದ ನಿನಗೆ ಗೊತ್ತಿಲ್ಲ, ಇಲ್ಲಿವರೆಗೂ ನಿನಗೆ ಗೊತ್ತಿಲ್ಲದ್ರೆ ದೇಶದಲ್ಲಿ, ಪಟ್ಟಣದಲ್ಲಿ ಜನಗಳಿಗೆ ಏನಾದರೂ ಕೆಟ್ಟ ನಡೀತಾ ಇದ್ರೆ ಇವತ್ತು ಹೇಳ್ರಿ, ಅವುಗಳಿಗೆ ಫುಲ್ ಸ್ಟಾಪ್.
ಅವುಗಳಿಗೆ ಫುಲ್ ಸ್ಟಾಪ್. ಇದಕ್ಕೆ ಮೇಲೆ ನಾನು ಸಾಧಾರಣವಾದವನಲ್ಲ, ಇದಕ್ಕೆ ಮೇಲೆ ನಾನು ಸಾಧಾರಣವಾದವನಲ್ಲ. ಇವತ್ತು ದೇವರ ವಾಕ್ಯವನ್ನ ಕಳಿಸಿದಾನೆ, ನನ್ನನ್ನ ಕಾವಲುಗಾರನಾಗಿಟ್ಟಿದ್ದಾನೆ, ನಾನು ಕಾವಲುಗಾರನಾಗಿದ್ದೇನೆ. ಇದಕ್ಕೆ ಮೇಲೆ ನನ್ನ ಪಟ್ಟಣಕ್ಕೆ, ನನ್ನ ಜನಗಳಿಗೆ ಏನಾದ್ರೂ ಆದ್ರೂ ಕೂಡ ಆಗಕ್ಕಿಂತ ಮುಂಚೆ ದೇವರು ನನಗೆ ತಿಳಿಸ್ತಾರೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಕಾವಲುಗಾರನಾಗಿರ್ತೇನೆ. ಹಲ್ಲೆಲೂಯ. ಈ ಕಾವಲುಗಾರನ ಗೊತ್ತಾಯ್ತು ಯೋಸೇಫನಿಗೆ. ಯೋಸೇಫ ಹೇಳ್ತಾವನೆ, 7 ವರ್ಷ ಬರ ಬರ್ತದೆ, 7 ವರ್ಷ ಸಮೃದ್ಧಿ. ಟಕ್ ಅಂತ ಹೇಳ್ತಾನೆ ಯೋಸೇಫ, ಈ ರೀತಿ ಈ ರೀತಿ ಅಂತ. ಟಕ್ ಅಂತ ರಾಜ ಹಂಗೆ ಮಾಡ್ತಾನೆ, ಸೇಫ್ ಆಗ್ಬಿಡ್ತಾನೆ. ಆ ಕಾವಲುಗಾರನ ಮಾತು ಅವ್ರು ಕೇಳಲಿಲ್ಲ ಅಂದ್ರೆ ಇವ್ರ ದೇಶಕ್ಕೂ ಬರ್ಬೇಕಾಗಿತ್ತು. ಬಟ್ ದೇವ್ರು ಫಸ್ಟ್ ತೋರಿಸ್ಕೊಟ್ರು, ಕಾವಲುಗಾರನಿಗೆ ದೇವ್ರು ಫಸ್ಟ್ ತೋರಿಸ್ಕೊಡ್ತಾರ. ರಾಜ ಈ ಯೋಸೇಫನ ಹೇಳ್ದಂಗೆ ರಾಜ ಕೇಳ್ದ, ಇವ್ರ ಮನೇಲಿ ಎಲ್ಲ ಕಡೆ ಖರೀದಿ ಮಾಡಿ ಎಲ್ಲ ತುಂಬಿಸ್ಬಿಟ್ಟ. ಏನು ದವಸ ಧಾನ್ಯಗಳು. ಹಲ್ಲೆಲೂಯ. ಆಗಿ 7 ವರ್ಷ ಬಿತ್ತು, ಬರಗಾಲ ಸ್ಟಾರ್ಟ್ ಆಯ್ತು. ಮಳೆ ಇಲ್ಲ, ಗಿಳಿ ಇಲ್ಲ, ಏನಿಲ್ಲ, ಎಲ್ಲ ಹಸುಗಳು ಸಾಯ್ತವೆ, ದನಗಳು ಸಾಯ್ತವೆ, ಕಥೆಗಳು ಸಾಯ್ತವೆ, ಮನುಷ್ಯಗಳು ಸಾಯ್ತಾರೆ, ಕುಡಿಯಕ್ಕೆ ನೀರಿಲ್ಲ, ಮಳೆನೇ ಇಲ್ಲ. ಕಾವಲುಗಾರನ ತೋರಿಸ್ಕೊಟ್ರ ಫಸ್ಟೇ, ಸ್ತೋತ್ರ, ಹಲ್ಲೆಲೂಯ. ಆಮೇಲೆ ಎಲ್ಲ ಕಡೆ ಬರ ಉಂಟಾಯ್ತು, ತಿನ್ನಕ್ಕೆ ಎಲ್ಲೂ ಇಲ್ಲ, ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ ತಗೊಂಡು ಹೋಗೋಕೆ. ಅದೇ ಟೈಮಲ್ಲಿ ಸ್ವಂತ ಮನೆಯವರು ಬರ್ತಾರೆ. ಸ್ವಂತ ಮನೆಯವರಿಗೆ ಗೊತ್ತಾಗ್ತಲ್ಲ ಯೋಸೇಫ ಯಾರು ಅಂತ. ಹಲೋ ಹಲೋ, ಸ್ವಂತ ಮನೆಯವ್ರಿಗೆ ಗೊತ್ತಾಗ್ತಾ ಇಲ್ಲ ಯೋಸೇಫ ಯಾರು ಅಂತ. ಕಾವಲುಗಾರನ ಅಷ್ಟು ಟೋಟಲ್ ಆಗಿ ಇದ್ರ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈಗ ಕಾವಲುಗಾರ ಅವ್ರು ನೋಡಿದ ತಕ್ಷಣ ಟಕ್ಕದ ಕಂಡಿಡ್ತಾವನು, ಇವ್ರು ನಮ್ಮ ಅಣ್ಣಂದಿರು ಅಂತ. ಅರ್ಥ ಆಗ್ತಾ ಇದೆಯಾ? ಸ್ವಂತ ಮನೆಯವರು ಇವನ ಕಂಡುಹಿಡಿತಾ ಇಲ್ಲ. ಇದು ಕಾವಲುಗಾರ ಅಲ್ಲ. ಕಾವಲುಗಾರರಿಗೆ ಕ್ಲೀನಾಗಿ ಕಂಡುಹಿಡಿಲಿಕ್ಕೆ ಆಗುತ್ತೆ. ಕಾವಲುಗಾರಿಗೆ ದೇವ್ರು ತೋರಿಸ್ಕೊಡ್ತಾರೆ. ಯಾರು ಕಾವಲುಗಾರರು ಅಲ್ವೋ ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಮನೆಯವರೆಲ್ಲ ನೆನೆಸ್ಕೊಂಡಿದ್ರು, ಇವನ ಕನಸುಗಾರ, ಇವನ ಹಂಗ ನಾವು ಅಂತ ಮೇರ್ತಿದ್ರು. ಬಟ್ ಅಲ್ಲಿ ಪ್ರೂಫ್ ಆಯ್ತು ಅವ್ರು ಕಾವಲುಗಾರರಲ್ಲ. ದೇವ್ರು ನೇಮಿಸಿರೋದು ಯೋಸೇಫನ್ನ ದೇವ್ರ ಕಾವಲುಗಾರನಾಗಿಟ್ಟ ನಿಮಿತ್ತವಾಗಿ ಅವನಿಗೆ ತಿಳಿಯದೆ ಅರಿಯದೆ ಏನು ದೇವ್ರು ಮಾಡ್ತಾ ಇಲ್ಲ ಅವನಿಗೆಲ್ಲ ತಿಳಿಸಿ ದೇವ್ರು ಮಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಸ್ವಂತ ಮನೆಯವರು ಯೋಸೇಫ್ ಹತ್ರ ಬಂದ್ಬಿಟ್ಟು ಅಡ್ಡ ಬೀಳ್ತಾವ್ರು. ಕನಸೇನಾಗಿತ್ತು? ಸೂರ್ಯ ಚಂದ್ರ ನಕ್ಷತ್ರಗಳು ಇವನಿಗೆ ಅಡ್ಡ ಬೀಳ್ತವೆ, ಯಾರು ಒಪ್ಪಲ್ಲ. ಇವನ ಶಿವುಡುಗಳು ಎದು ನಿಂತಿದೆ, ಮಿಕ್ಕಿದಿವ್ರ ಅಣ್ಣಂದ್ರ ಶಿವುಡುಗಳು ಎಲ್ಲ ಇವನ ಶಿವುಡುಗಳಿಗೆ ಅಡ್ಡ ಬೀಳ್ತಾ ಇದೆ. ಇದು ಹೇಳುವಾಗ ಅವ್ರು ಒಪ್ಪಿಲ್ಲ. ಹಲ್ಲೆಲೂಯ. ಬಟ್ ಕಾವಲುಗಾರನಿಗೆ ಗೊತ್ತಾಯ್ತು ಇದು ನಡೆಯುತ್ತೆ ಅಂತ. ಹಲ್ಲೆಲೂಯ. ಕಾವಲುಗಾರನ ಕಂಡ ಕನಸು ನಡೀತು. ಅದು ದೇವರ ಕನಸು. ದೇವರ ಮಕ್ಕಳೇ, ಕಾವಲುಗಾರನು ಸಾಧಾರಣವಾದವನಲ್ಲ, ಅವನು ದೇವರು ಕೊಡುವ ಕನಸುಗಳನ್ನ ಕಾಣೋನಾಗಿರ್ತಾನೆ. ಇವತ್ತು ನಿಮ್ಮ ಕನಸುಗಳು ಬತ್ತು ಹೋಗಿದೆ. ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ದೇವರ ಕನಸು ನಿಮ್ಮಲ್ಲಿ ಪ್ರಾರಂಭವಾಗಲಿ. ದೇವರು ಕೊಡುವಂತ ದರ್ಶನ ನಿಮಗೆ ಪ್ರಕಟವಾಗಲಿ. ದೇವರ ನೇಮಿಸಲ್ಪಡ ಕಾವಲುಗಾರರು ದರ್ಶನಗಳನ್ನು ಕಾಣೋರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರನ್ನು ನಿರೀಕ್ಷಿಸುವವರು ಹೊಸ ಫಲವನ್ನು ಹೊಂದುತ್ತಾರೆ. ಹೊಸ ಫಲವನ್ನು ಹೊಂದಿ ಅವ್ರು ಹೆಂಗಿದ್ದೇಳ್ತಾರಂತೆ? ಹದ್ದುಗಳಂತೆ. ದೇವರು ಕಾವಲುಗಾರನ ಹದ್ದುಗಳಿಗೆ ಹೋಲಿಕೆ ಮಾಡ್ತಾವ್ರ. ಅದು ಆರಕ್ಕೆ ಸ್ಟಾರ್ಟ್ ಮಾಡ್ರೆ ಯಾರು ಹಿಡಿಯಕ್ಕಾಗಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದು ತರನೇ ಅದಕ್ಕಿಂತ ಚಿಕ್ಕದೊಂದು ಪಕ್ಷಿ ಬರ್ತದೆ. ಪಾರಿವಾಳಗಳನ್ನ ಕೆಲವು ಪಕ್ಷಿಗಳನ್ನ ಹೊಡಿತದೆ. ಅದು ಹೊಡಿ ಏಟಿಗೆ 2 ತುಕಡ ಆಗ್ಬಿಡ್ತದೆ ಪಕ್ಷಿಗಳು. ಈ ಪಕ್ಷಿ ಕೊಕ್ರೆನ ಹೊಡಿತು, ಸೊರ್ರದ ಕೊಕ್ರೆ ಹೊಡಿತು, ಕೊಕ್ರೆ ಅಲ್ಲೇ ಬಿದ್ದೋಯ್ತು. ಆಮೇಲೆ ಗೂಬೆ ನೋಡಿತ್ತು, ಗೂಬೆನಲ್ಲೇ ಬಿದ್ದೋಯ್ತು. ಇದೇ ತರ ಮೊಲ, ಇದ್ರ ಕೆಲವು ಕಾರ್ಯಗಳನ್ನೆಲ್ಲ ಹೊಡಿತು, ಎಲ್ಲ ಬಿದ್ದೋಯ್ತು. ನೆಕ್ಸ್ಟ್ಗೆ ಈ ಪಕ್ಷಿ ಏನ್ ಮಾಡ್ತಾ ಇದೆ, ಅದು ಇರೋ ಜಾಗ ಹೋಗ್ತಾ ಇದೆ. ಮೊನ್ನೆ ನೋಡಿದ ವಿಡಿಯೋ, ಅದು ತಲೆ ಹತ್ರ ಹೋಗಿ ಇನ್ನೇನು ಹೊಡಿಬೇಕು, ಅದು ಸರಕ್ಕಲ್ಲಿ ತಿರುಗಿ ನೋಡ್ತು. ನಿಮ್ಗೆ ಹೇಳ್ಬಿಟ್ನಲ್ಲ, ಅಲ್ಲೇ ಹೇಳುಯ. ಎಷ್ಟೋ ಪಕ್ಷಿಗಳ ಹತ್ರ ಹೋಗಿ ಹೊಡಿತು, ಅದು ಹಿಂಗೇ ಇದೆ. ಬಟ್ ಅದು ಹತ್ರ ಹೋಗುವಾಗ ಅದು ಎಲ್ಲೋ ಬರ್ತಾ ಇದೆ, ಇನ್ನೇನು ಹತ್ರ ಬರಬೇಕು, ಅದು ಏನ್ ಮಾಡ್ತಾ ಗೊತ್ತಾ, ಸರಕ್ಕದ ತಿರುಗಿ ನೋಡ್ತು, ಅದು ಹಂಗೆ ಹೊಂಟೋಯ್ತು. ಇದು ಅದ್ದುಗಿರುವಂತ ಪವರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಎಷ್ಟು
ಎಷ್ಟು ಮೇಲಿರ್ತದೋ ಅಷ್ಟು ಉನ್ನತವಾಗಿ ಕಣ್ಣು ಕಾಣುತ್ತೆ. ಇದು ಕಾವಲುಗಾರರಿಗಿರುವಂತ ಸ್ಪೆಷಾಲಿಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಾ ದೂರ ದಿನಗಳಲ್ಲಿ, ತುಂಬಾ ವರ್ಷಗಳ ದಿನಗಳಲ್ಲಿ, ತುಂಬಾ ತಿಂಗಳ ದಿನಗಳಲ್ಲಿ, ತುಂಬಾ ವಾರಗಳ ದಿನಗಳಲ್ಲಿ ಆಗಬೇಕಾದ ಕಾರ್ಯಗಳನ್ನು ಫಸ್ಟೇ ನೀವು ಕಾಣುವಂತೆ ಈ ದಿನಗಳಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಹದ್ದಿನಂತೆ ಒಂದು ಯೌವನ, ಒಂದು ಕೃಪೆ, ಒಂದು ಸ್ಪೆಷಾಲಿಟಿ ನಿಮ್ಮ ಒಳಗಡೆ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ದುಗಿರೋ ಸ್ಪೆಷಲ್ ಏನು ಗೊತ್ತಾ? ಆರ್ಕೊಂಡು ಬಂದು ಎಲ್ಲಿದೆ ಏನು ಅಂತ ನೋಡಿ ಭೇಟೆ ಮಾಡೋ ಹದ್ದು ಅಲ್ಲ ಅದು. ಅದ್ದುಗಿರೋ ಸ್ಪೆಷಲ್ ಏನು ಗೊತ್ತಾ? ಆರ್ತಾನೆ ಕವರ್ ಮಾಡ್ತದೆ ಕಣ್ಣಲ್ಲಿ. ಎಲ್ಲಿ ನನ್ನ ಬೇಟೆ ಅಂತೇಳಿ ಆರ್ತ ಎಷ್ಟು ಮೇಲಿರ್ತದೋ ಅದು ಏನು ಮೇಲೆ ಆರ್ತದೆ ಅಂತಲ್ಲ, ಅದ್ರ ಕಣ್ಣೆಲ್ಲ ಬೇಟೆ ಮೇಲೆ ಇರ್ತದೆ. ಎಲ್ಲಿ ಒಂದು ಚಿಕ್ಕ ಇಲಿ ಓಡದ ಪಾಠದ ಕಣ್ಣಿಗೆ ಬೀಳ್ತದೆ. ಹಲ್ಲೆಲೂಯಾ. ಅದು ಕಣ್ಣಿಗೆ ಬಿದ್ದಿದ ತಕ್ಷಣ ಅದು ಅಲ್ಲೇ ಇರಲ್ಲ, ಸರ್ರದ ಬರ್ತದೆ. ಅದು ಗೊತ್ತು ಹೆಂಗ್ ಓದದ ಎಲ್ಲಿ ಬರ್ತದೆ ಅಂತ. ಅದಕ್ಕಿರುವಂತ ಸ್ಪೆಷಲ್. ತುಂಬಾ ದೂರದಲ್ಲೇ ಕಣ್ಣಿಡ್ತದೆ. ಕಾವಲುಗಾರ ಅಂದ್ರೆ ಏನು? ಕಾವಲುಗಾರ ಅಂದ್ರೇನು? ನೋಡಬೇಕು ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಏನು ನಡೀತಿದೆ, ಏನು ನಡೀತಾ ಇಲ್ಲ, ಆಗುತ್ತಾ ಇಲ್ವಾ, ಏನು. ಇದು ಕಾವಲುಗಾರರು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಈ ತರ ನೀನು ಮಾರ್ಪಡಬೇಕಾದ್ರೆ ನಿನ್ನ ಮೇಲೆ ದೇವರ ಬಲ ಬರಬೇಕು. ನಿನ್ನ ಮೇಲೆ ದೇವರ ಬಲ ಬರಬೇಕು. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಬಲ ಬರಬೇಕಾದ್ರೆ ನೀನು ರೆಡಿ ಆಗ್ಬೇಕು. ನೀನು ಒಪ್ಪಿಸ್ಕೊಡ್ಬೇಕು. ನೀನ್ ಹೇಳ್ಬೇಕು, ದೇವರೇ ಇಲ್ಲಿವರೆಗೂ ನೀವು ಮಾತಾಡಿದ್ರಿ, ಹೌದಪ್ಪ, ಇಲ್ಲಿವರೆಗೂ ದೀಕ್ಷೆ ಸರ್ ತಗೊಂಡು ಏನೋ ಸುಮ್ಮನೆ ಬದುಕಬೇಕು, ಬಾಳ್ಬೇಕು, ಜೀವಿಸ್ಬೇಕು, ನಡಿಬೇಕಂತೇಳಿ ನಡೆದು ಬಿಟ್ಟೆ. ಏನೋ ಒಂದು 5 ನಿಮಿಷ 10 ನಿಮಿಷ ಏನೋ ಒಂದು 1/4 ಗಂಟೆ ಪ್ರಾರ್ಥನೆ ಮಾಡ್ಬೇಕಂತೇಳಿ ನಮ್ಮ ಕ್ರೈಸ್ತರ ಹಾಗೆ ಪ್ರಾರ್ಥನೆ ಮಾಡಿಬಿಟ್ವಿ. ಏನೋ ಉಪವಾಸ ಮಾಡ್ಬೇಕಂತೇಳಿ ಒಂದು ಅರ್ಧ ದಿನ ಉಪವಾಸ ಮಾಡಿಬಿಟ್ವಿ. ಇಲ್ಲ ದೇವರೇ, ಇವತ್ತು ನೀವು ಮಾತಾಡಿದಿರಿ, ನಾನು ಸರಿಯಾಗಿರುವಂತ ದೇವರ ಕಾವಲುಗಾರನಾಗಿ, ದೇವರ ಕಾವಲುಗಾರನಾಗಿ ನಾನು ಮಾರ್ಪಡ್ತೇನೆ. ಆ ಕೃಪೆ ನನ್ನ ಮೇಲೆ ಹಂಚಲ್ಪಡಲಿ. ಹಲ್ಲೆಲೂಯಾ. ರಬದಡಗದವು. ದೇವರ ಕಾವಲುಗಾರರು, ದೇವರ ಕಾವಲುಗಾರರು, ದೇವರಿಂದ ನೇಮಿಸಲ್ಪಡುವ ಕಾವಲುಗಾರರು, ದೇವರಿಂದ ನೇಮಿಸಲ್ಪಡುವ ಕಾವಲುಗಾರರು ಇವತ್ತು ಇಲ್ಲಿ ತಯಾರಾಗಲಿ, ಇಲ್ಲಿ ಇವತ್ತು ರೆಡಿ ಆಗಲಿ, ಇಲ್ಲಿ ಇವತ್ತು ಪ್ರಿಪೇರ್ ಆಗಲಿ. ಓ ರಬ ಶಾಪ ದಾಟಕಾದಬ. ಇಲ್ಲಿಂದ ನೀನು ವಾಪಸ್ ಮನೆಗೆ ಹೋಗುವಾಗ ಒಂದು ದೊಡ್ಡ ಕಾವಲುಗಾರನಾಗಿ, ಒಂದು ದೊಡ್ಡ ಕಾವಲುಗಾರನಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನ. ರಬ 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 ರಬ. ಓ ದೇವ್ರು ಏನೋ ಮಾಡ್ತಾ ಇದಾರೆ ಇಲ್ಲಿ. ದೇವ್ರು ಏನೋ ಮಾಡ್ತಾ ಇದಾರೆ ಇಲ್ಲಿ. ನಿನ್ ಊರಿಗೆ ನೀನು ಕಾವಲುಗಾರನು, ನಿನ್ ಮನೆಗೆ ನೀನು ಕಾವಲುಗಾರರು, ನಿಮ್ ದೇಶಕ್ಕೆ ನೀವು ಕಾವಲುಗಾರರು, ಅಲ್ಲಿದು ಹೋಗ್ತಾರ ಜನಗಳಿಗೆ ನೀವು ಕಾವಲುಗಾರರು, ಸಭೆಗೆ ನೀವು ಕಾವಲುಗಾರರು. ರಾ ಬಾ 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 ದ ಡ ಗ ದ ಬಾ. ಟಾ 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 ಪಾ ದ ಡ ಗ ತ ಬೋ ಡ ಡ ಬಾ ದ ಡ ಗ ತ ಬಾ. ಯೆಹೋವನ ಮನೆ ಕಟ್ಟಿದಿರಿ, ಅದು ಕಟ್ಟುವಂತವರು ಕಷ್ಟಪಡುವಂಥದ್ದು ವ್ಯರ್ಥ. ಯೆಹೋವನ ಪಟ್ಟಣವನ್ನ ಕಾಯ್ದಿದ್ರೆ ಕಾವಲುಗಾರರನ್ನ ಕಾಯೋದು ಬರ್ತ. ಯಾರ ಸಂಗಡ ದೇವರು ಇರ್ತಾರೋ, ಯಾರ ಜೊತೆ ದೇವರ ಆತ್ಮ ಇರ್ತಾರೋ ಅವರ ಆಗಿದರೆ ಪಟ್ಟಣವನ್ನ ಕಾಯುವಂತವರು. ಆ ವಾಕ್ಯ ಹೋದ್ರಿ, ಫೈನಲ್ ಆಗ ವಾಕ್ಯ ಹೋದ್ರಿ. ನನ್ನ ಸಮಯ 11:30, ನಾನು ನಿಲ್ಲಿಸ್ತೀನಿ. ದೇವರ ಆತ್ಮ ಕೊಟ್ಟಿದ್ದ ವಾಕ್ಯ ನಾನು ಹೇಳ್ಬೇಕು, ಹೇಳಿದ್ರೆ ಪೂರ್ತಿ ಆಗಲ್ಲ. ಆ ವಾಕ್ಯ ಹೋದ್ರಿ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು, ಅವಾಗಲೇ ನಿಮ್ಗೆ ಹೇಳಿದೆ, ದೇವರು ಕೊಟ್ಟಿದ್ದ ವಾಕ್ಯನೇ ಬೇರೆ, ವಾಕ್ಯನೂ ಬೇರೆ. ಆ ವಾಕ್ಯನ ಬರೋಬರ ಪ್ರಸಂಗ ಮಾಡಿ. ದೇವರ ಆತ್ಮ ಕಾವಲುಗಾರರ ಬಗ್ಗೆ ಮಾತಾಡು ಅಂತ ಹೇಳಿದ್ರು, ಕಾವಲ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದಾರೆ.
ಅದು ಇಲ್ಲಿ ಫ್ರೆಶ್ ಆಗಿ ಕೊಟ್ಟಿರೋದು, ವಾಕ್ಯಗಳು ಕೂಡ ಇಲ್ಲಿ ಫ್ರೆಶ್ ಆಗಿ ಕೊಡ್ತಾ ಇರೋದು. ಅಲ್ಲೆಲೂಯ. ಯೆಹೋವನ ಮನೆ ಕಟ್ಟದಿದ್ರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಕಟ್ಟೋದು ಕಷ್ಟಪಡೋದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ, ಯೆಹೋವನು ಪಟ್ಟಣವನ್ನ ಕಾಯ್ದೆ ಇದ್ರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ರಿ, ಆ ಮನೆದ್ ಬಿಡ್ರಿ, ಕಾವಲುಗಾರದ ಬಗ್ಗೆ ಇನ್ನೊಂದ್ಸರಿ ಓದ್ರಿ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ, ದೇವರು ಪಟ್ಟಣವನ್ನ, ನಿನ್ನ ಊರನ್ನ, ನಿನ್ನ ಮನೆಯನ್ನ ಕಾಯ್ದಿದ್ರೆ ಕಾಯುವಂತ ಕಾವಲುಗಾರರು ಕಾಯುವುದು ವ್ಯರ್ಥ. ವ್ಯರ್ಥ. ಸಾಕು. ಅಂದ್ರೆ ನಾವು ಕಾವಲುಗಾರರಾಗಿ ದೇವರು ಮಾಡ್ತೀರಿ ಅಂತ ಹೇಳ್ತಾರೆ ಅಂತ ನಾವು ಕಾವಲುಗಾರರಾಗೋದು ವ್ಯರ್ಥನಾ? ವಾಕ್ಯ ಹೇಳಿದ್ರೆ ದೇವ್ರು ಕಾಯಬೇಕು ಅಂತ, ಮತ್ತೆ ನಾವು ಕಾವಲುಗಾರಾಗಿ ಮಾರ್ಪಡಿಸಿ ನಾವು ವ್ಯರ್ಥನಾ? ವ್ಯರ್ಥ ಅಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ನಮ್ಮ ಭಾರತ ದೇಶಕ್ಕೆ ಕಾವಲುಗಾರರಿದ್ದಾರ? ಸೈನಿಕರಿದ್ದಾರಾ? ಕಾಯ್ತಾರ ಸೈನಿಕರು. ಬಾಯ್ ಹರಕಂತಾರದು ಯಾರು? ಮೋದಿ. ಏನಂತ ಹೇಳಿ, ನಾನು ಕಾಯ್ತಾ ಇದ್ದೀನಿ, ಒಂದೆರಡು ದಿನ ನಿಲ್ಲಿಸ್ಬೇಕಲ್ಲಿ ಬಾರ್ಡ್ರಲ್ಲಿ, ಗೊತ್ತಾಗ್ತದೆ. ಚಪ್ಪ ನಿಂತ ಟಪ ಟಪ. ಅಲ್ಲೇಲೂಯ. ನಮ್ಮ ಭಾರತ ದೇಶ ಬಾರ್ಡರ್ ಕಾಯ್ತಾರದೆ ಆರ್ಮಿಗಳು, ಯೋಧರು. ಅವರಿಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ಬುಡಿಬುಡಿದೆ. ಅದಕ್ಕಿಂತ ಹೆಚ್ಚಾಗಿ ದೇವರ ಮಕ್ಕಳು. ಈಗ ಮೋದಿ ಇರೋದಲ್ಲಿ ಭಾರತ ದೇಶದಲ್ಲಿ ಅವ್ರೇನಾಗಿದ್ದಾರೆ? ಸದ್ಯ ಗಂಡಸಾಗಿದ್ದಾರೆ ಅಂತ ಹೇಳಿಲ್ಲ. ಪ್ರಧಾನಮಂತ್ರಿ ಮೋದಿ ಅವ್ರೇನಾಗಿದ್ದಾರೆ ನಮ್ಮ ದೇಶಕ್ಕೆ? ಪ್ರಧಾನಮಂತ್ರಿ. ಈಗ ಮೊನ್ನೊಂದು ಎಲೆಕ್ಷನ್ ನಡೀತು ಗೊತ್ತಾ? ಬಿಹಾರದಲ್ಲಿ ಮತ್ತೆ ಡೆಲ್ಲಿಲೆಲ್ಲ ಒಂದು ಎಲೆಕ್ಷನ್ ನಡೀತು. ಇನ್ನೇನು ನಾಳೆ ಒಂದು ಎಲೆಕ್ಷನ್ ನಡಿಬೇಕು ಡಮಾರ್ ಅಂತಲ್ಲಿ. ಏನು ಏನು ಗೊತ್ತಿಲ್ಲ. ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಯ್ತು ರೀ. ಎಲ್ಲಿ? ಮೋದಿ ಇರೋ ಜಾಗದಲ್ಲಿ. ಮತ್ತೆ ಎಲ್ಲಿ ಕಾಯೋದು? ಅದನ್ನ ಹೇಳ್ತಾನೆ, ಒಂದು ದಿನ ಡೈಲಾಗ್ ಹೊಡಿತಾನೆ ಅವಾಗ. ಏನು ಹೇಳ್ತಾರಲ್ಲಪ್ಪ, ಡೈಲಾಗ್ ಹೊಡಿತಾನೆ, ಚಪ್ಪನಿಸ್ಗ ಇದಂತ ಹೇಳ್ತಾನೆ, ಮತ್ತೆ ಇನ್ನೊಂದು ಹೇಳ್ತಾನೆ, 4 ಕೋಣೆಯಲ್ಲಿ ಏನು ಹೇಳ್ತಾನೆ, ನಾನು ಕಾವಲ್ಗಾರನಾಗಿದೆ ಅಂತ ಹೇಳ್ತಾನೆ. ಅದಾದ ಹಿಂದಿನ ಒಂದು ಒಳ್ಳೆ ಡೈಲಾಗ್ ಇದೆ. ಸಕ್ಕ ಡೈಲಾಗ್ ಇದೆ ನೋಡಿ, ಮೈಂಡ್ ಟೈಮಲ್ಲಿ ಬರ್ತಾ ಇಲ್ಲ ಅದು. ಕಾವಲುಗಾರರು ಮೋದಿ ಬಿಡಲ್ಲ, ಅವ್ರು ಇದು ಮಾಡ್ತೀವಿ, ಅದು ಮಾಡ್ಬಿಡ್ತೀವಿ, ನಾವು ಬಂದ್ಬಿಟ್ರೆ ಟೆರರಿಸ್ಟ್ಗಳೇ ಇರಲ್ಲ, ಬಾಂಬ್ ಸ್ಫೋಟ ಆಗಲ್ಲ, ಅವ್ರು ಬಂದಿದ್ದು ಎಷ್ಟು ಆಗ್ಬಿಡ್ತು. ಅಂದ್ರೆ ದೇಶದಲ್ಲಿ ಕಾವಲುಗಾರರು ಇದ್ದಾರೆ, ಇಲ್ಲ ಅಂತಲ್ಲ. ಅವರ ಅಧಿಕಾರದಿಂದಲೋ, ಅವರ ಅಧಿಕಾರದ ಬಲದಿಂದಲೋ, ದುಡ್ಡಿನ ಬಲದಿಂದಲೋ, ಸೈನಿಕರ ಬಲದಿಂದಲೋ ಕಾವಲು ಕಾಯ್ತಾ ಇದ್ದಾರೆ. ಕಾದ್ರೂ ಕೂಡ ಬಾಂಬ್ ಒಳಗಡೆ ಬರ್ತಾ ಇದೆ, ಒಳಗಡೆ ಸ್ಫೋಟಗಳಾಗ್ತಾ ಇದೆ, ಮರಣಗಳು ನಡೀತದೆ. ಎಷ್ಟು ಜನ ಸತ್ತು ಹೋಗ್ಬಿಟ್ರು. ಅಲ್ಲೋಯ ಪ್ರೈಸ್ ದಿ ಲಾರ್ಡ್. ಅದೇ ದೇವ್ರ ಏನು ಗೊತ್ತಾ? ಕಾವಲ್ಗಾರರು ಕಾವಲ್ ಕಾಯ್ದು ವ್ಯರ್ಥ. ಯಾರು ಅಂತವ್ರಿಗೆ ಹೇಳ್ತಾರೆ ದೇವರು. ದೇವ್ರ ಕಾಯ್ದೆ ಇದ್ರೆ ಕಾಯುವಂತ ಕಾವಲುಗಾರರು ವ್ಯರ್ಥ. ಯಾರು ಕಾವಲುಗಾರರು? ಅವರು. ಬಟ್ ದೇವ್ರು ಕಾಯ್ಬೇಕಂತೆ. ಈಗ ನೀವ್ ಹೇಳ್ರಿ, ದೇವ್ರು ಹೇಳ್ತಿದ್ರೆ ನಾನು ನಿಮ್ಮನ್ನ ಕಾವಲುಗಾರನಾಗಿ ಮಾಡ್ತೀನಿ, ನೀವು ನನಗೆ ಕಾವಲುಗಾರರಾಗಿದ್ದೀರಿ. ಯಾಕೆ? ಅಲ್ಲಿ ವಾಕ್ಯ ಹೇಳ್ತದೆ ದೇವ್ರು ಕಾಯ್ಬೇಕು ಅಂತ. ನಾವು ಹೆಂಗೆ ಕಾಯಬೇಕು ಆಗುದು? ವಾಕ್ಯ ಹೇಳ್ತದೆ ನಾವು ಯಾರಾಗಿದ್ದೇವೆ? ನಾವಾಗಿದ್ದೇವೆ. ನಾವು ಯಾರಾಗಿದ್ದೇವೆ? ನಾವಾಗಿದ್ದೇವೆ. ನಾವೇನಾಗಿದ್ದೇವೆ? ದೇವರಿಗೆ ಆಲಯವಾಗಿದ್ದೇವೆ. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ 16-17 ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದರೆ ದೇವರ ನಿಮ್ಮ ವಾಸ ಮಾಡ್ತಾನೆ. ಗೊತ್ತಿಲ್ಲ, ಯಾವ ದೇವರ ಆಲಯವನ್ನು ಕೆಡಿಸ್ತೇನೆ, ನಾನು ಅವನು ಕೆಡಿಸ್ತೇನೆ. ದೇವರ ಆತ್ಮ ನಿಮ್ಮ ಒಳಗೆ ನೀವು ದೇವರ ಆಲಯವಾಗಿದ್ರೆ ಅಂತಲೂ ದೇವರ ಆತ್ಮ ನಿಮ್ಮ ಮೇಲೆ ವಾಸ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿಲ್ಲವೋ? ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸುವುದಾದ್ರೆ ನಾನು ಅವನು ಕೆಡಿಸ್ತೇನೆ. ಯಾಕೆಂದ್ರೆ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯ. ಅರ್ಥ ಆಗ್ತಿದ್ಯಾ? ಆಲಯ ಯಾರು? ನಾವು ಆಲಯ ಅಂದಮೇಲೆ ಯಾರಿಗೆ ಆಲಯ ಅಂದ್ರೆ ನಮ್ಮ ಒಳಗಡೆ ಯಾರಿದ್ದಾರೆ? ಈಗ ದೇವರು ನಿನ್ನ ಜೊತೆ ಇದ್ದು ನೀನು ದೇವ್ರ ಜೊತೆನಲ್ಲಿ ಇದ್ರೇನೆ ಪಟ್ಟಣ ಕಾಯ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇವ್ರು ಹೇಳ್ತಾರದು,
ದೇವ್ರ ಪಟ್ಟಣ ಕಾಯ್ದೆ ಇದ್ರೆ ದೇವರಲ್ಲದೆ ಬೇರೆ ಯಾರು ಕಾಯೋದು ವ್ಯರ್ಥ. ಅಂದ್ರೆ ನೀನು ದೇವರ ಆತ್ಮವನ್ನು ಹೊಂದಿಕೊಳ್ಳುವಾಗ ನೀನು ದೇವರಿಗೆ ಆಲಯ, ನಿನ್ನ ಒಳಗಡೆ ದೇವರು ಇರ್ತಾರೆ. ಹಂಗಂದ ಮೇಲೆ ದೇವರು ನಿನ್ನೊಂದಿಗಿದ್ದು ನೀನು ದೇವರೊಂದಿಗಿದ್ದು ದೇವರು ನಿನ್ನನ್ನು ಅಪಾಯಿಂಟ್ ಮಾಡಿಕೊಳ್ತಾರೆ. ಏನಕ್ಕೋಸ್ಕರ? ಒಂದು ಊರು, ಒಂದು ಪಟ್ಟಣ, ಒಂದು ದೇಶ, ಒಂದು ಜನಗಳನ್ನ ಕಾಯುವುದಕ್ಕಾಗಿ, ಒಂದು ಕಾವಲುಗಾರರಾಗಿ ದೇವರು ನಮ್ಮನ್ನ ಮಾರ್ಪಡಿಸ್ತಾನೆ. ಅದಕ್ಕೆ ದೇವರ ಆತ್ಮ ನಿಮ್ಮ ಮೇಲೆ ಬರಬೇಕಂತ ವಾಕ್ಯ ಬೀಳ್ತದೆ. ಹಲ್ಲೆಲೂಯಾ. ದೇವರ ಆತ್ಮಕ್ಕಾಗಿ ಪ್ರಯಾಸ ಪಡ್ರಿ, ದೇವರ ಆತ್ಮಕ್ಕಾಗಿ ಎದುರು ನೋಡ್ರಿ, ಅದಕ್ಕಾಗಿ ಜೀವಿಸ್ರಿ, ಅದಕ್ಕಾಗಿ ನಿಲ್ರಿ. ದೇವರ ಒಳಗಡೆ ನೀವಿರ್ರಿ, ನಿಮ್ಮ ಒಳಗಡೆ ದೇವರಿರ್ಲಿ. ನಿಮ್ಮ ದೇಶದಲ್ಲಿ, ನಿಮ್ಮ ಪಟ್ಟಣದಲ್ಲಿ, ನಿಮ್ಮಲ್ಲಿ ಫಲಗಳು ಒಳ್ಳಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾವಲ್ಗಾರರ ಕುರಿತು ಇನ್ನ ಬೇಜಾರಿದೆ, ಹೋದ್ರೆ ಹೋಯ್ತಾ ಇರ್ಬೇಕನ್ಸುತ್ತೆ, ಟೈಮ್ ಇಲ್ಲ ಪಾಪ, ನಿಮ್ಗೆಲ್ಲ ಕೂತ್ಕೊಳಕ್ಕಾಗಲ್ಲ. ಹಲ್ಲೆಲೂಯಾ. ನನಗೆ ಗೊತ್ತು, ಕೆಳಗಡೆ ಕೂತ್ಕೊಂಡ್ರೆ ಏನಾಗುತ್ತೆ, ಜಾಸ್ತಿ ಹೋಗ್ತದೆ ಅಲ್ಲಪ್ಪ. ಹಲ್ಲೆಲೂಯಾ. ಸುಮ್ಮನೆ ರೀ ಪಾಸ್ಟರ್, ಹೊಗೆ ಬರೋದು ಕಡಿಮೆ ಅಷ್ಟೇ. ಹಲ್ಲೆಲೂಯಾ. ಇನ್ನೊಂದು ಅರ್ಧ ಗಂಟೆ ನೀವು ತಗೊಳ್ರಿ ಪಾಸ್ಟರ್, ನೋಡ್ರಿ ಸಾಪೆ ಎಲ್ಲ ಹೊಗೆ ಹೆಂಗ್ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಆದಷ್ಟು ಬೇಗ ಅಲ್ಲಿ ಹೋಗ್ಬಿಡೋಣ. ಎಲ್ಲರಿಗೂ ಚೇರ್ ಇರ್ತದೆ, ಆರಾಮಾಗಿ ಚೇರಲ್ಲಿ ಕೂತ್ಕೊಳ್ರಿ. ಚೇರ್ನ ಮಾತ್ರ ಹೊಗೆ ತರಿಸ್ಬೇಡ್ರಿ. ನಾವೆಲ್ಲರ ಕನಕಲು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ದೇವರು ಇಷ್ಟೊತ್ತು ಮಾತಾಡಿದ್ದು ನಿನ್ನ ಸಂಗಡನೆ. ದೇವರು ಇಷ್ಟೊತ್ತು ಮಾತಾಡಿದ್ದು ನಿನ್ನ ಹತ್ರನೇ. ಇಲ್ಲಿವರೆಗೂ ನೀನು ಹೇಗಿದ್ದೋ ಹೇಗೋ ಏನೋ ಐ ಡೋಂಟ್ ನೋ, ಬಟ್ ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ, ಈ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಕಾವಲುಗಾರನಾಗಿರ್ಬೇಕು. ನೀನ್ ಕಾವಲುಗಾರಲಾಗಿರ್ಬೇಕು. ಸಹೋದರಿ, ನೀನು ಕಾವಲುಗಾರಲಾಗಿರ್ಬೇಕು. ಸಹೋದರ, ನೀನ್ ಕಾವಲುಗಾರನಾಗಿರ್ಬೇಕು. ಒದಗೋ ಕೃಪೆ, ಒದಗೋ. ಇಲ್ಲಿಂದ ಬರಿಗೈಲಿ ಹೋಗ್ಬಾರ್ದು, ಇಲ್ಲಿಂದ ನೀನು ಬರಿಗೈಲಿ ಹೋಗ್ಬಾರ್ದು. ಅವನು ಕೊಡಕ್ಕೆ ತಯಾರಾಗಿದ್ದಾನ, ಅವನು ಕೊಡಕ್ಕೆ ರೆಡಿ ಆಗಿದ್ದಾನೆ, ಅವನು ತುಂಬಿಸ್ಲಿಕ್ಕೆ ರೆಡಿ ಆಗಿದ್ದಾನೆ, ಅವನು ನಿನ್ನನ್ನು ಒಳ್ಳೆ ಕಾವಲುಗಾರನಾಗಿಡಕ್ಕೆ ರೆಡಿ ಆಗಿದ್ದಾನೆ. ನೀನ್ ರೆಡಿ ಆದ್ರೆ ಇವತ್ತು ಅವನು ನಿನ್ನನ್ನು ಎಬ್ಬಿಸ್ತಾನೆ. ಇವತ್ತು ನಿನ್ನ ಎಬ್ಬಿಸ್ತಾನೆ. ಎಬ್ಬಿಸುವಾಗ ಅವನು ಹೇಳ್ತಾನೆ, ಏಳು ಪ್ರಕಾಶಿಸು. ಎಬ್ಬಿಸುವಾಗ ಅವನು ಹೇಳ್ತಾನೆ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂತು. ನೀನೇ ಕಾವಲುಗಾರರು, ನೀನೇ ಕಾವಲುಗಾರ, ನೀನೇ ಕಾವಲುಗಾರಳು, ನೀನೇ. ನಿನ್ನ ಹತ್ರನೇ, ನಿನ್ನೊಟ್ಟಿಗೆ ದೇವರು ಮಾತಾಡಿದ್ದು. ಎಸ್, ನಿನ್ನೊಟ್ಟಿಗೆ ದೇವರು ಮಾತಾಡಿದ್ದು. ನೀನೇ ಕಾವಲುಗಾರ, ನೀನೇ ಕಾವಲುಗಾರಳು, ನೀನೇ ನನಗೆ ಬೇಕು. ರಬಾದ ಡಗಾದಬ. ಬಾ ಬಾ ಬಾ. ಟಾ 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 ಟಾ. ಜೀಸಸ್. ಮಹಿಮೆ, ಮಹಿಮೆ. ದೇವರ ವಾಕ್ಯದಲ್ಲಿ ಮಹಿಮೆ ಪ್ರಕಟ ಆಗಲಿ, ದೇವರ ವಾಕ್ಯದಲ್ಲಿ ಶಕ್ತಿ ಪ್ರಕಟವಾಗಲಿ. ರಬಾದ ಡಗಾದಬ. ಓ ಹೋ ಹೋ. ಎದ್ದೇಳು, ಎದ್ದೇಳು, ಪ್ರಕಾಶಿಸು. ನಿನ್ನ ಮೇಲೆ ಬೆಳಕು ಬಂತು. ಯೆಹೋವನು ನಿನ್ನ ಮೇಲೆ ಉದಯಿಸುವನು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇವತ್ತು ಉದಯಿಸಿದೆ. ಕಾವಲುಗಾರನಾಗಿ, ಕಾವಲುಗಾರನಾಗಿ. ಎಲೇ ಬಾಯಾರಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಕೊಡ್ತೇನೆ.
ಹೊಂದಿಕೊಳ್ಳ್ರಿ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕೆ ಸ್ತೋತ್ರ. ಕಾವಲುಗಾರರ ಕುರಿತು ಮಾತಾಡಿದಕ್ಕೆ ಸ್ತೋತ್ರ. ಇವರುಗಳನ್ನ ಇವತ್ತಿನಿಂದ ಸ್ವಾಮಿ ಈ ಸಭೆಯಲ್ಲಿ ಕಾವಲುಗಾರನಾಗಿ ನೇಮಿಸಿರೋದಕ್ಕಾಗಿ ಸ್ತೋತ್ರ. ಅದು ಅಂತ ಇಂಥ ಕಾವಲುಗಾರರಾಗಿ ಅಲ್ಲ, ದೇವರ ಕಾವಲುಗಾರರಾಗಿ ಹಾಗೆ ನಡೀಲಿ. ಇವುಗಳು ಅನುಗ್ರಹಿಸಲ್ಪಡಲಿ. ನಿಮ್ಮ ಹೆಸರಿನಲ್ಲಿ ಬಂದವರು ಅನುಗ್ರಹಿಸಲ್ಪಡಲಿ. ವಾಕ್ಯ ಇವರುಗಳನ್ನ ರೂಪಿಸಲಿ, ವಿಶೇಷವಾಗಿ ನಡೆಸಲ್ಪಡಲಿ. ಮಹಿಮೆ ನಿಮಗೆ. ಎಲ್ಲವನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ. ಕರ್ತನಾಗಿರುವಂತ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.